Hello everyone. Good evening. Welcome to the class. I hope I'm audible to everyone. Please make sure that I'm audible. Am I audible? ಯಾರಾದ್ರೂ just yes or no ಅಂತ ಹೇಳ್ಬೋದು so that I can proceed. Am I audible to everyone? Okay. Yes. Welcome to the class once again after a break. Okay. Yes. ನಾವು NMMS ಮ್ಯಾಟ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇಲ್ಲಿವರೆಗೂ 28 ಚಾಪ್ಟರ್ಸ್ ವಿ ಹ್ಯಾವ್ ಫಿನಿಶ್ಡ್. ಓಕೆ. ಸೊ ನೆಕ್ಸ್ಟ್ ಚಾಪ್ಟರ್ 29th ಚಾಪ್ಟರ್ ರಿಲೇಷನ್ ಬಿಟ್ವೀನ್ ನಂಬರ್ಸ್ ವಿತ್ ಲೆಟರ್ಸ್ ಅಕಾರ್ಡಿಂಗ್ ಟು ಅ ರೂಲ್. ಅಂದ್ರೆ ನಿಯಮದಂತೆ ಸಂಖ್ಯೆಗಳು ಮತ್ತು ಅಕ್ಷರಗಳಿಗಿರುವ ಸಂಬಂಧ. ಹೌದಾ? ಸೊ ಟೈಟಲ್ ನಾನು ಸುಮಾರು ಸಲ ನಿಮ್ಗೆ ಹೇಳಿದ್ದೀನಿ, ನಾವೇನ್ ಮಾಡ್ಬೇಕಾಗಿರೋ ಟಾಸ್ಕ್ ಅಂದ್ರೆ ಅದು ನಮ್ ಚಾಪ್ಟರ್ ಟೈಟಲ್ ಅಲ್ಲೇ ಇರುತ್ತೆ. ಹೌದಾ? ಏನ್ ಹೇಳ್ತಾರೆ, ಕೊಟ್ ಒಂದು ಕ್ವಶನ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಸಂಖ್ಯೆಗಳಿರ್ತವೆ, ಅಕ್ಷರಗಳಿರ್ತವೆ, ಅದಕ್ಕೆ ಒಂದು ಸಂಬಂಧ ಇರುತ್ತೆ. ಯಾವ ತರ ಸಂಬಂಧ? ನಿಯಮದಂತೆ. ಹೌದಾ? ಸೊ ಈ ನಿಯಮ ಏನಪ್ಪಾ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಏನು ನಿಯಮ ಅಂತ ಕ್ವೆಶನ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆ. ಸೊ ಇಟ್ ವಿಲ್ ಬಿ ಗಿವನ್ ಇನ್ ದ ಕ್ವೆಶನ್, ಅಕಾರ್ಡಿಂಗ್ ಟು ದಟ್ ವಿ ಹ್ಯಾವ್ ಟು ಸಾಲ್ವ್. ಏನ್ ಹೇಳ್ತಾರೆ ಇನ್ಫಾರ್ಮೇಶನ್? ಇನ್ ದಿಸ್ ಟಾಪಿಕ್ 1 or 2 ಮೆಟ್ರೈಸಸ್ ಆರ್ ಗಿವನ್. ಇಲ್ಲಿ ಮೆಟ್ರೈಸಸ್ ಅಂದ್ರೆ ಇಟ್ಸ್ ಅ ಪ್ಲೂರಲ್ ಫಾರ್ಮ್, ಬಹುವಚನ ಆಫ್ ಮ್ಯಾಟ್ರಿಕ್ಸ್. ಹೌದಾ? ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು ನೋಡಿದೀವಿ. ಮ್ಯಾಟ್ರಿಕ್ಸ್ ಇಸ್ ಅ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಲೆಟರ್ಸ್ ಇನ್ ದ ಫಾರ್ಮ್ ಆಫ್ ರೋ ಅಂಡ್ ಕಾಲಮ್. ಅಡ್ಡ ಸಾಲು ಮತ್ತು ಕಂಬ ಸಾಲು ಫಾರ್ಮ್ ನಲ್ಲಿ ಒಂದು ನಂಬರ್ಸ್ ಅಥವಾ ಲೆಟರ್ಸ್ ಅನ್ನ ಬರೆದ್ರೆ ಆ ತರ ಅರೇಂಜ್ಮೆಂಟ್ ಅನ್ನ ಮ್ಯಾಟ್ರಿಕ್ಸ್ ಕರೀತೀವಿ. ಸೊ ಮ್ಯಾಟ್ರಿಕ್ಸ್ ಬಹುವಚನ ಮೆಟ್ರೈಸಸ್. ಓಕೆ. ಸೊ ಏನ್ ಹೇಳ್ತಾರೆ, ಇಲ್ಲಿ ಒಂದು ಅಥವಾ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ನಂಬರ್ಸ್ ಅಂಡ್ ಲೆಟರ್ಸ್ ಅರೇಂಜ್ಡ್ ಇನ್ ರೋ ಅಂಡ್ ಕಾಲಮ್ ಇನ್ ದ ಮ್ಯಾಟ್ರಿಕ್ಸ್. ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ಸ್ ಮತ್ತು ಲೆಟರ್ಸ್ ಅನ್ನ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಾಗಿ ಜೋಡಿಸಿರ್ತಾರೆ. ಈಚ್ ಲೆಟರ್ ಇನ್ ಮ್ಯಾಟ್ರಿಕ್ ರೀಪ್ರೆಸೆಂಟ್ಸ್ ದ ನಂಬರ್ ಫಾರ್ಮ್ಡ್ ಅಕಾರ್ಡಿಂಗ್ ಟು ದ ರೂಲ್ ಬೈ ಯೂಸಿಂಗ್ ನಂಬರ್ಸ್ ಇನಿಷಿಯಲಿ ಇನ್ ಇಟ್ಸ್ ರೋ ಅಂಡ್ ಕಾಲಮ್. ಏನಪ್ಪಾ ಸ್ವಲ್ಪ ಕನ್ಫ್ಯೂಸ್ ಆದ್ರೆ ನೋಡ್ಕೊಂಡ್ಬಿಡೋಣ ಒಂದ್ಸಲ ಕನ್ನಡದಲ್ಲಿ. ಮಾತೃಕೆಯಲ್ಲಿನ ಪ್ರತಿ ಅಕ್ಷರವು ಮೊದಲು ಅದರ ಅಡ್ಡ ಸಾಲಿನ ನಂತರ ಕಂಬ ಸಾಲಿನ ಸಂಖ್ಯೆಗಳನ್ನು ಬಳಸಿ ರೂಪಿಸಿದ ನಿಯಮದಂತೆ ಬರುವ ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತದೆ. ಓಕೆ. ಸೊ ನೋಡಿದ ತಕ್ಷಣ ಕನ್ಫ್ಯೂಸ್ ಆದ್ರೆ ನಾನು ಇಲ್ಲಿ ಒಂದು ಡಿಸ್ಪ್ಲೇ ಮಾಡ್ತೀನಿ, ನೋಡೋಣ ಏನ್ ಹೇಳ್ತಾರೆ. ಸೊ ವಾಟ್ ದೇ ಆರ್ ಟೆಲ್ಲಿಂಗ್ ಫಸ್ಟ್ ಇಸ್, ಈ ಟಾಪಿಕ್ ಅಲ್ಲಿ ಒಂದ್ ಸೆಕೆಂಡ್. Just give me 1 second. Okay, bus. Is the screen moving now?
ಓಕೆ ಸಾರಿ. ಎಸ್, ಐ ಹೋಪ್ ಐ ಆಮ್ ಆಡಿಬಲ್ ನಾವ್. ಎಸ್, ಏನ್ ಹೇಳ್ತಾ ಇದ್ವಿ? ಏನು? ಓಕೆ, ಫಸ್ಟ್ ರೂಲ್ ಏನ್ ಹೇಳುತ್ತೆ? ಓಕೆ ನೋಡಿ, ಇಲ್ಲಿ ಫಸ್ಟ್ ರೂಲ್ ಏನ್ ಹೇಳುತ್ತೆ, ಈ ಟಾಪಿಕ್ ಅಲ್ಲಿ ಫಸ್ಟ್ ನಂಬರ್ಸ್ ಮತ್ತೆ ಲೆಟರ್ಸ್ ಅನ್ನ ಮ್ಯಾಟ್ರಿಕ್ಸ್ ಫಾರ್ಮ್ ನಲ್ಲಿ ಬರ್ದಿರ್ತಾರೆ. ಓಕೆ, ನೆಕ್ಸ್ಟ್ ಯಾವ ತರ ಬರ್ದಿರ್ತಾರೆ? ನಂಬರ್ಸ್ ಮತ್ತು ಲೆಟರ್ಸ್ ಅನ್ನ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಬರ್ದಿರ್ತಾರೆ. ಆಮೇಲೆ ಏನ್ ಹೇಳ್ತಾರೆ? ಈಚ್ ಲೆಟರ್, ಪ್ರತಿಯೊಂದು ಅಕ್ಷರವು ಮೊದಲು ಅದರ ಅಡ್ಡ ಸಾಲು ಆಮೇಲೆ ಕಂಬ ಸಾಲಿನ ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತದೆ. Okay, so I'm displaying one page here. Just look at it. I'll give you 1 second. Okay, just look at it. I'll give you 1 second. Just go through it. Read the instructions. Okay. Okay, yes. Now see here, what they're saying here is following. ಹೌದಾ? ಫಸ್ಟ್ ನೀವು ನೋಡ್ಬೋದು, ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ತರ ಕಾಣ್ತಾ ಇದೆ. ಯಾವ ತರ ಮ್ಯಾಟ್ರಿಕ್ಸ್ ಅಂದ್ರೆ, ಇಲ್ಲಿ ಅಡ್ಡ ಸಾಲಿದಾವೆ, ಕಂಬ ಸಾಲಿದಾವೆ. ಹೌದಾ? ಓಕೆ, ಸೊ ಅಡ್ಡ ಸಾಲಿದೆ, ಕಂಬ ಸಾಲಿದೆ. ಇಲ್ಲಿ ಸ್ವಲ್ಪ ನಂಬರ್ಸ್ ಕಾಣ್ಬೋದು ನಿಮ್ಗೆ. ಹಿಯರ್ ದೇರ್ ಆರ್ ಸರ್ಟನ್ ನಂಬರ್ಸ್. ಓಕೆ, ಅಂಡ್ ಹಿಯರ್ ದೇರ್ ಆರ್ ಸರ್ಟನ್ ಲೆಟರ್ಸ್. ಹೌದಪ್ಪ? ಇದಕ್ಕೆ ಏನ್ ಕನೆಕ್ಷನ್, ಏನ್ ರಿಲೇಷನ್, ಹೇಗೆ ಇದಕ್ಕೆ ರಿಲೇಷನ್ ಅಂತ ಕಂಡು ಹಿಡಿಯೋದಂದ್ರೆ ಏನ್ ಹೇಳ್ತಾರೆ? The following questions are based on the matrix. The value of each letter is the quotient of its row by its column. ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳು ನೀಡಿರುವ ಮಾತೃಕೆಯನ್ನು ಆಧರಿಸಿದೆ. ಪ್ರತಿ ಅಕ್ಷರದ ಬೆಲೆಯು ಅದರ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆಯ ಭಾಗಲಬ್ಧವಾಗಿರುತ್ತದೆ. ಓಕೆನಾ? ಎಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಅವರಿಲ್ಲಿ. ಯಾವುದು? ಎಸ್ ಅಂತ. ಸರಿನಾ? ಸೊ ಇದು ಹೇಗೆ ರೀಡ್ ಮಾಡ್ಬೇಕಿಲ್ಲಿ? ರೀಡ್ ಮಾಡೋದು ಹೇಗಂದ್ರೆ, ಈಗ ನಾನು ಒಂದು ಲೆಟರ್ ಎಸ್ ಅಂತ ತಗೊಂಡ್ರೆ, ಸರಿನಾ? ಸೊ ನಾನೀಗ ಒಂದು ಇಲ್ಲಿ ಲೆಟರ್ ಎಸ್ ಅಂತ ತಗೊಂಡ್ರೆ, ಈಗ ಇಲ್ಲಿ ನಾನಿಲ್ಲಿ ಬರಿತಾ ಹೋದ್ರೆ 1 2 3 4 1 2 3 4 ಅಂದ್ರೆ 4 ಅಡ್ಡ ಸಾಲಿದಾವೆ, 4 ಕಂಬ ಸಾಲು ಇದಾವೆ. ವಿ ಹ್ಯಾವ್ 4 rows and 4 columns. ಓಕೆ, ಸೊ ಈಗ ಎಸ್ ಅನ್ನೋದು ಎಲ್ಲಿದೆ ಅಪ್ಪ? ಎಸ್ ಅನ್ನೋದು ಎರಡನೇ ರೋ ಅಲ್ಲಿದೆ, ಎರಡನೇ ಕಾಲಮ್ ಅಲ್ಲಿದೆ. ಹೌದಾ? ಓಕೆ, ನೆಕ್ಸ್ಟ್ ಈಗ ನಾನು ಯಾವುದೋ ಒಂದು ಆರ್ ಅಂತ ತಗೊಂಡ್ರೆ, ಆರ್ ಎಲ್ಲಿದೆ? ಯಾವಾಗ್ಲೂ ನೋಡಿ, ಮ್ಯಾಟ್ರಿಕ್ಸ್ ಓದುವಾಗ ಫಸ್ಟ್ ರೋ ಓದ್ಬೇಕು, ಆಮೇಲೆ ಕಾಲಮ್ ಓದ್ಬೇಕು. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಫಸ್ಟ್ ಯು ಹ್ಯಾವ್ ಟು ರೀಡ್ ರೋ, ದೆನ್ ಯು ಹ್ಯಾವ್ ಟು ರೀಡ್ ಕಾಲಮ್, ಆಲ್ವೇಸ್. ಓಕೆ, ಸೊ ಆರ್ ಅನ್ನೋದು ಎಲ್ಲಿದೆ? ನಾಲ್ಕನೇ ರೋ ಅಲ್ಲಿದೆ, ಮೂರನೇ ಕಾಲಮ್ ಅಲ್ಲಿದೆ, ಅದ್ರ ಪ್ಲೇಸ್. ಸರಿನಾ? ಓಕೆ, ಸೊ ಇಷ್ಟು ನಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಾರೆ? ಎಸ್ ಅನ್ನೋದು ಎಲ್ಲಿದೆ ಅಪ್ಪ? ಎಸ್ ಅನ್ನೋದು ಇಲ್ಲಿದೆ. ಹೌದಾ? ಈ ರೋ ಮತ್ತೆ ಈ ಕಾಲಮ್. ಈಗ ಎಸ್ ಗೆ ಸಂಬಂಧಪಟ್ಟಿರೋ ರೋ ನಲ್ಲಿ ಏನ್ ನಂಬರ್ ಇದೆ? 16. ಅದೇ ತರ, am I audible? ಓಕೆ, ಎಸ್, ಐ ಗೆಸ್ ಐ ಆಮ್ ಆಡಿಬಲ್ ನೌ. ಓಕೆ, ಸೊ ಈಗ ಎಸ್ ಗೆ ಸಂಬಂಧಪಟ್ಟಿರೋ ರೋ ನಲ್ಲಿ ಯಾವ ನಂಬರ್ ಇದೆ? 16 ಇದೆ. ಎಸ್ ಗೆ ಸಂಬಂಧಪಟ್ಟಿರೋ ಕಾಲಮ್ ಅಲ್ಲಿ ಯಾವ ನಂಬರ್ ಇದೆ? 2 ಇದೆ. ಸರಿನಾ? ಓಕೆ, ಅವರು ನಿಯಮ ಏನ್ ಕೊಡ್ತಾರೆ? ನಿಯಮ ಏನಂದ್ರೆ, ಪ್ರತಿ ಅಕ್ಷರದ ಬೆಲೆಯು ಅದರ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆಯ ಭಾಗಲಬ್ಧವಾಗಿರಬೇಕು. ಸರಿನಾ? ಅಂದ್ರೆ ಎಸ್ ಗೆ ಸಂಬಂಧವಾಗಿರುವ ಅಡ್ಡ ಸಾಲು ಯಾವುದು? 16. ಎಸ್ ಗೆ ಸಂಬಂಧವಿರುವ ಕಂಬ ಸಾಲು ನಂಬರ್ ಯಾವುದು? 2. ಆಮೇಲೆ ಎಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳ್ತಾರೆ? ಇದ್ರ ಭಾಗಲಬ್ಧ ಯಾವುದು? ಅಡ್ಡ ಸಾಲು, row divided by column. Okay, so it should be row divided by column.
ಏನಾಗುತ್ತೆ 16/2 8. ಹಾಗಾದ್ರೆ ಎಸ್ ವ್ಯಾಲ್ಯೂ ಎಷ್ಟಾಗುತ್ತೆ 8. ಇದೊಂಥರ ಕೋಡಿಂಗ್ ಡಿಕೋಡಿಂಗ್ ಇದ್ದಂಗೆ ಹೌದಾ. ಸೊ ಎಸ್ ಅನ್ನೋದು ಒಂದು ಅದಕ್ಕೆ ವ್ಯಾಲ್ಯೂ ಏನಾಗುತ್ತೆ 8 ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಗೋ ಆನ್ ಡೂಯಿಂಗ್ ಆಲ್ ಲೆಟರ್ಸ್. ಬೇಸ್ಡ್ ಆನ್ ದ್ಯಾಟ್ ಯು ವಿಲ್ ಹ್ಯಾವ್ ದ ಕ್ವೆಶನ್ಸ್. ಓಕೆ, ಸೊ ಇಲ್ಲಿ ಸುಮಾರು 9 ಇದಿದಾವೆ, ನೀವು ನೋಡ್ಬೋದು. Okay, yes, you can see here we have 9 letters here. ಸರಿನಾ. ಸೊ 9 ಲೆಟರ್ ಇದಾವೆ, ಪ್ರತಿಯೊಂದಕ್ಕೂ ಒಂದು ರೋ ಇದೆ, ಕಾಲಮ್ ಇದೆ. ಸರಿನಾ. ಈ ಕ್ವೆಶನ್ಗೆ ಪರ್ಟಿಕ್ಯುಲರ್ ಆಗಿ ಫಾರ್ ದಿಸ್ ಕ್ವೆಶನ್ ವಾಟ್ ಈಸ್ ದ ರೂಲ್? ರೋ ಡಿವೈಡೆಡ್ ಬೈ ಕಾಲಮ್. ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಭಾಗಲಬ್ಧ ಆ ಲೆಟರ್ಗೆ ನಂಬರ್ ಆಗಿರ್ಬೇಕು. ಸರಿನಾ. ಓಕೆ, ಸೊ ನೋಡೋಣ ಇವಾಗ ಏನ್ ಹೇಳ್ತಾರೆ ಕ್ವೆಶನ್. ಓಕೆ, ಸೊ ಈ ರೂಲ್ ಇಟ್ಕೊಂಡು ಫಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ? ದ ಗ್ರೂಪ್ ಆಫ್ ಲೆಟರ್ಸ್ ವಿತ್ ಹೈಯೆಸ್ಟ್ ಟೋಟಲ್. ಓಕೆ, ಅಂದ್ರೆ ಏನಪ್ಪ, ಕೊಟ್ಟಿರುವ ಪದಗಳ ಗುಂಪಿನಲ್ಲಿ ಅತಿ ಗರಿಷ್ಠ ಮೊತ್ತದ ಅಕ್ಷರಗಳ ಗುಂಪು ಯಾವುದು? ಅಂದ್ರೆ ಇಲ್ಲಿ ಪ್ರತಿಯೊಂದು ಲೆಟರ್ಗೆ ಒಂದು ನಂಬರ್ ಇರುತ್ತಾ? ಹೌದಾ. ಸೊ ಏನ್ ಹೇಳ್ತಾರೆ, ಪ್ರತಿಯೊಂದು ಲೆಟರ್ಗೂ ಒಂದು ನಂಬರ್ ಇರುತ್ತೆ. ಹೌದಾ. ಆಮೇಲೆ ಇಲ್ಲಿ ಒಂದು ವರ್ಡ್ಸ್ ಕೊಟ್ಟಿದ್ದಾರೆ, MEILERSP GENL RESN. ಸೊ ಆ ಪ್ರತಿಯೊಂದು ಲೆಟರ್ದು ಮೊತ್ತ ತಗೊಂಡಾಗ ಗರಿಷ್ಠ ಯಾವ್ದಾಗುತ್ತೆ ಅಂತ ನಮ್ ಕ್ವೆಶನ್. ಹೌದಾ. ಸೊ ಗರಿಷ್ಠ ಮೊತ್ತ ಕಂಡು ಹಿಡಿಯೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕಾಗುತ್ತೆ, ಪ್ರತಿ ಲೆಟರ್ದು ನಂಬರ್ ತೆಗಿಬೇಕಾಗುತ್ತೆ. ಹೌದಾ. ಸೊ ವಿಲ್ ಸ್ಟಾರ್ಟ್ ವಿತ್ ಎಂ. ಓಕೆ, ಸೊ ಎಂ ಇಂದ ಸ್ಟಾರ್ಟ್ ಮಾಡೋಣ. ಎಂ ಎಲ್ಲಿದೆಯಪ್ಪ? ಎಂ ಇಲ್ಲಿ ನೋಡ್ಬೋದು. ಎಂಗೆ ಸಂಬಂಧಪಟ್ಟಿರುವ ನಂಬರ್ಸ್ ಯಾವುದು? 24 and 4. ಹೌದಾ. ಎಂ ಅನ್ನೋದು ಇಲ್ಲಿ ಸೆಕೆಂಡ್ ರೋ ಅಲ್ಲಿ ಇದೆ, ಸೆಕೆಂಡ್ ಕಾಲಮ್ ಅಲ್ಲಿ ಇದೆ. ಕರೆಕ್ಟಾ. ಸೊ ರೋ ಡಿವೈಡೆಡ್ ಬೈ ಕಾಲಮ್. 24 ಡಿವೈಡೆಡ್ ಬೈ 4 ಎಷ್ಟಪ್ಪ? 24 ಡಿವೈಡೆಡ್ ಬೈ 4 6. ಕರೆಕ್ಟ್. ಓಕೆ, ಸೊ ಎಂ ಇಸ್ 6. ನೆಕ್ಸ್ಟ್ ಫಸ್ಟ್ ಎಲ್ಲ ಬರ್ಕೊಂಡ್ ಬಿಡೋಣ. ಇ. ಓಕೆ, ಸೊ ಇ ಎಲ್ಲಿದೆ? ಇಲ್ಲಿದೆ 16 and 4. 16 ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ? 4 ಆಗುತ್ತೆ. ನೆಕ್ಸ್ಟ್ ಐ. ಸರಿನಾ. ಸೊ ಐ ಎಲ್ಲಿದೆ ನೋಡ್ಬೋದು. ಐ ಅನ್ನೋದು ಮೂರನೇ ರೋ ಮತ್ತೆ ಲಾಸ್ಟ್ ಕಾಲಮ್ ಅಲ್ಲಿ ಇದೆ. 24 ಮತ್ತೆ 8. ಸೊ 24 ಡಿವೈಡೆಡ್ ಬೈ 8 ಎಷ್ಟಾಗುತ್ತೆ? 3 ಆಗುತ್ತೆ. ಕರೆಕ್ಟಾ. ನೆಕ್ಸ್ಟ್ ಎಲ್. ಸರಿನಾ. ಓಕೆ, ಎಲ್ ಎಲ್ಲಿದೆ? ಲಾಸ್ಟ್ ರೋ ಲಾಸ್ಟ್ ಕಾಲಮ್ ಅಲ್ಲಿ ಇದೆ. 32 ಡಿವೈಡೆಡ್ ಬೈ 8. ಕರೆಕ್ಟ್. ಎಷ್ಟಾಗುತ್ತೆ? 32 ಡಿವೈಡೆಡ್ ಬೈ 8 ಇಸ್ 4. ನೆಕ್ಸ್ಟ್ MEIL ಆಯ್ತು. ಇದರಲ್ಲಿ ಮತ್ತೇನೇನ್ ಲೆಟರ್ ಇದೆ ಎಲ್ಲ ಲೆಟರ್ ಬರ್ಕೊಂಡ್ ಬಿಡೋಣ. ಓಕೆ, ನೆಕ್ಸ್ಟ್ ಇ ಆಲ್ರೆಡಿ ಆಯ್ತಲ್ಲ ನಮ್ದು. ಆರ್ ನೋಡೋಣ. ಓಕೆ, ಆರ್ ನೋಡೋಣ ಇವಾಗ. ಆರ್ ಎಲ್ಲಿದೆ? ಲಾಸ್ಟ್ ರೋ ಅಲ್ಲಿ, ಆಮೇಲೆ ಸೆಕೆಂಡ್ ಕಾಲಮ್ ಅಲ್ಲಿ. 32 ಡಿವೈಡೆಡ್ ಬೈ 4 ಎಷ್ಟಾಗುತ್ತಪ್ಪ? 32 ಡಿವೈಡೆಡ್ ಬೈ 4 ಇಟ್ ಇಸ್ 8. ಸರಿನಾ. ಆರ್ ಆಯ್ತು. ನೆಕ್ಸ್ಟ್ ಇವಾಗ ಎಸ್ ನೋಡೋಣ. ಓಕೆ, ಸೊ ಎಸ್ ನೋಡೋಣ ಇವಾಗ. ಎಸ್ ಎಷ್ಟಾಗುತ್ತೆ? ವೆರ್ ಇಸ್ ಎಸ್? ಫಸ್ಟ್ ದೇ ಮಾಡಿದ್ವಲ್ಲ 8. ಎಸ್ ಆದ್ಮೇಲೆ ಪಿ ಇದೆ. ಪಿ, ವೆರ್ ಇಸ್ ಪಿ? ಪಿ ಇಸ್ ಇನ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. 24 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 12 ಆಗುತ್ತೆ. ಕರೆಕ್ಟಾ. ಸರಿ, ಈಗ ಇಲ್ಲಿ ಬರೋಣ. ಜಿ ಮಾಡಿದೀವ? ಇಲ್ಲ, ಜಿ ಮಾಡಿಲ್ಲ. ಸೊ ಜಿ ವಿಲ್ ಬಿ ಈಕ್ವಲ್ ಟು, ಎಲ್ಲಿದೆ ಜಿ? ಲಾಸ್ಟ್ ರೋ ಫಸ್ಟ್ ಕಾಲಮ್. 32 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 16. ಜಿ ಆದ್ಮೇಲೆ ಇ ಆಗಿದೆ ಆಲ್ರೆಡಿ. ಎನ್ ಮಾಡಬೇಕು. ಎನ್ ನೋಡೋಣ. ಎನ್ ಎಲ್ಲಿದೆ? ಫಸ್ಟ್ ರೋ ಅಲ್ಲಿ ಇದೆ, ಲಾಸ್ಟ್ ಕಾಲಮ್ ಅಲ್ಲಿ ಇದೆ. 16 ಡಿವೈಡೆಡ್ ಬೈ 8 ಅಂದ್ರೆ 2. ಎನ್ ಆದ್ಮೇಲೆ ಎಲ್ ಆಯ್ತಲ್ಲ ಆಲ್ರೆಡಿ. ಎಲ್ ಆಗಿದೆ ಆಲ್ರೆಡಿ. ನೆಕ್ಸ್ಟ್ ಆರ್ ಆಗಿದೆ, ಇ ಆಗಿದೆ, ಎಸ್ ಆಗಿದೆ, ಎನ್ ಕೂಡ ಆಗಿದೆ. ಹೌದಾ. ಸೊ ಎಲ್ಲ ಆಯ್ತು ಇವಾಗ. ಹಾಗಾದ್ರೆ 1 by 1 ನೋಡ್ತಾ ಹೋಗೋಣ ಇವಾಗ. ಓಕೆ, MEIL ಮೊತ್ತ ಎಷ್ಟಾಗುತ್ತೆ? ಎಂ ಅಂದ್ರೆ ಎಷ್ಟು? ಹೌ ಮಚ್ ವಿ ಹ್ಯಾವ್ ಗಾಟ್ ಎಂ? ಎಂ ಇಸ್ 6 ಪ್ಲಸ್ ಇ. is how much? 4 plus I is how much?
ಐ ಮಾಡ್ಲಿಲ್ವಾ? ಐ ಇಸ್ 3. ಹೌದಾ? ನೆಕ್ಸ್ಟ್ ಎಲ್ ಇಸ್ ಹೌ ಮಚ್? 4. ಹೌದಾ? ಸೊ ಇದೆಷ್ಟಾಯ್ತು? 17 ಆಯ್ತು. ನೆಕ್ಸ್ಟ್ ERSP ನೋಡೋಣ. ಓಕೆ, ERSP ಅಂದ್ರೆ ಎಷ್ಟು? ಇಲ್ಲಿ ನೋಡಿ, ನಾನು ಡೀಟೇಲ್ ಆಗಿ ಕ್ಲಾಸ್ ಅಂತ ಬರಿತಾ ಇದ್ದೀನಿ, ಆದ್ರೆ ನೀವು ಎಕ್ಸಾಮ್ ಅಲ್ಲಿ ಇಷ್ಟು ಡೀಟೇಲ್ ಬರೆಯೋ ಅವಶ್ಯಕತೆ ಇಲ್ಲ. ಈ ERSP ಏನೇನ್ ನಂಬರ್ ಇದೆ ಅಲ್ಲೇ ಡೈರೆಕ್ಟ್ ನೀವು ಆಡ್ ಮಾಡ್ತಾ ಹೋದ್ರೆ ಆಯ್ತು. ಸರಿನಾ? ಇಷ್ಟೆಲ್ಲ ಪ್ರತಿಯೊಂದು ಸ್ಟೆಪ್ ವೈಸ್ ಬರೆಯೋ ಅವಶ್ಯಕತೆ ಇರಲ್ಲ. ERSP ಎಷ್ಟಾಗುತ್ತೆ? 32. ಓಕೆ, ನೆಕ್ಸ್ಟ್ GENL. ಜಿ ಅಂದ್ರೆ ಎಷ್ಟಿದೆ? 16 ಇದೆ. ಇ ಅಂದ್ರೆ ಎಷ್ಟಿದೆ? 4 ಇದೆ. ಎನ್ ಅಂದ್ರೆ ಎಷ್ಟಿದೆ? 2 ಇದೆ. ಎಲ್ ಅಂದ್ರೆ ಎಷ್ಟಿದೆ? 2 ಇದೆ. ಓಕೆನಾ? ಸೊ GENL ಎಷ್ಟಾಗುತ್ತೆ? 26 ಆಗುತ್ತೆ. ಅದೇ ತರ ಲಾಸ್ಟ್ದು RESN. ಹೌದಾ? RESN. ಆರ್ ಅಂದ್ರೆ ಎಷ್ಟು? 8. ಇ ಅಂದ್ರೆ 4. 8 + 4 is 12. 12 + 8. ಓಕೆ, 20. 20 + 2 22. ಹೌದಾ? ಸೊ ಇಷ್ಟು ಮೊತ್ತ ಸಿಕ್ಕು ನಮಗೆ. ಏನೇನ್ ಮೊತ್ತ? 17, 32, 26, 22. ಹಾಗಾದ್ರೆ ಇದರಲ್ಲಿ ಜಾಸ್ತಿ ಗರಿಷ್ಠ ಮೊತ್ತ ಯಾವುದು? 32. 32 ಯಾವ್ದಕ್ ಬಂತಪ್ಪ? ERSP. ಹಾಗಾದ್ರೆ ನಿಮ್ದು ಆನ್ಸರ್ ಏನಾಗಬೇಕು? ಆಪ್ಷನ್ ಬಿ, ERSP. ಓಕೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಡಿಕೋಡ್ ದ ನಂಬರ್ಸ್ ಅಂಡ್ ರೈಟ್ ದ ಆನ್ಸರ್ಸ್. ಇದು ತುಂಬಾ ಅಂದ್ರೆ ತುಂಬಾ ಈಸಿ ಚಾಪ್ಟರ್. ಓನ್ಲಿ ಥಿಂಗ್, ಅಲ್ಲಿ ಸ್ವಲ್ಪ ಅಕ್ಷರಗೆ ನಂಬರ್ ಬರೆಯೋದು ಒಂದು ಅರ್ಧ ಮಿನಿಟ್ ಟೈಮ್ ಖರ್ಚಾಗುತ್ತೆ ಅಷ್ಟೇ, ಬಟ್ ತುಂಬಾ ಈಸಿ ಚಾಪ್ಟರ್. ಓಕೆ, ಸೊ ಅರ್ಥ ಆಯ್ತು ಅನ್ಕೋತೀನಿ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ಇಲ್ಲಿ ನೋಡ್ಬೋದು ಮತ್ತೆ ಸೇಮ್ ಮ್ಯಾಟ್ರಿಕ್ಸ್ ಇದೆ. ಏನ್ ಹೇಳ್ತಾರೆ? ಓಕೆ, ಏನ್ ಹೇಳ್ತಾರೆ? ದ ಕೋಡ್ ಫಾರ್ ದ ವರ್ಡ್ ಗರ್ಲ್. ಸರಿನಾ? ಓಕೆ, ಸೊ ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಏನ್ ಕ್ವೆಶನ್ ಕೇಳ್ತಾರೆ, ಈಗ ಕ್ವೆಶನ್ ಅಲ್ಲಿ ಗರ್ಲ್ ಅನ್ನೋದು ಮಾತ್ರ ಕೇಳ್ತಾ ಇದ್ದಾರೆ. ಹೌದಾ? ಅದಕ್ಕೆ ಏನ್ ಕೋಡ್ ಆಗುತ್ತೆ? ಗರ್ಲ್ ಪದದ ಸಂಖ್ಯೆ ಎಷ್ಟು ಅಂದ್ಮೇಲೆ ನೀವು ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀರಾ? ಆ ಗರ್ಲ್ ಅನ್ನೋದು ಆ ಪದಕ್ಕೆ ಮಾತ್ರ ನಂಬರ್ಸ್ ತೆಗಿತೀರಾ. ಓಕೆನಾ? ಅದಕ್ಕೆ ಮಾತ್ರ ನಂಬರ್ಸ್ ತೆಗೀರಿ, ಟೈಮ್ ವೇಸ್ಟ್ ಮಾಡಬೇಡಿ. ಬಾಕಿ ಎಲ್ಲ ಆಲ್ 9, ನೋ ನೀಡ್ ಟು ಫೈಂಡ್ ಆಲ್ 9 ನಂಬರ್ಸ್. ಯಾವಾಗ ನಿಮಗೆ ಆಲ್ 9 ನಂಬರ್ಸ್ ತೆಗಿಬೇಕಾಗುತ್ತೆ? ಈ ಫಸ್ಟ್ ಕ್ವೆಶನ್ ಇತ್ತಲ್ಲ, ಈ ತರ ಕ್ವೆಶನ್ ಇದ್ದಾಗ. ಯಾಕೆ? ಏನ್ ಕೇಳಿದ್ರು? ಅತಿ ಗರಿಷ್ಠ ಮೊತ್ತ ಯಾವುದು? ಈ ತರ ಕೇಳಿದಾಗ ನೀವು ಎಲ್ಲ ಮಾಡಿ ನೋಡ್ಲೇಬೇಕಾಗುತ್ತೆ. ಕರೆಕ್ಟಾ? ಸೊ ಎಲ್ಲ ಮಾಡಿ ನೋಡ್ಲೇಬೇಕು ಅಂತ ಬಂದಾಗ ಮಾತ್ರ you have to find all. But when in exam you have such question, no need to do everything. Okay, so ಇಲ್ಲಿ ಏನ್ ಕೇಳ್ತಾ ಇದ್ದಾರೆ? ಗರ್ಲ್ ಅನ್ನೋ ಪದದ ಸಂಕೇತ ಎಷ್ಟು? ಹೌದಾ? ಓಕೆ, ಸೊ ನಾವು ಗರ್ಲ್ ಮಾತ್ರ GIRL ಅದಕ್ಕೆ ಮಾತ್ರ ತೆಗಿತಾ ಹೋಗೋಣ. ಸರಿನಾ? ಓಕೆ, ಸೊ ಇದು ಏನ್ ಹೇಳ್ತಾರೆ? ಈ ಕ್ವೆಶನ್ ಸೇಮ್ ಫಸ್ಟ್ ನಿಯಮದಂತೆನೆ. ಏನು ನಿಯಮ? ಅಡ್ಡ ಸಾಲು ಮತ್ತೆ ಕಂಬ ಸಾಲದು ಭಾಗಲಬ್ಧ. ಓಕೆ, ಸೊ ಜಿ ಎಲ್ಲಿದೆ? 32, 2. ಹೌದಾ? ಜಿ ಅನ್ನೋದು ಲಾಸ್ಟ್ ಅಡ್ಡ ಸಾಲು 1ನೇ ಕಂಬ ಸಾಲಿನಲ್ಲಿ ಇದೆ. ಹೌದಾ? ಸೊ 32 ಡಿವೈಡೆಡ್ ಬೈ 2 ಎಷ್ಟಾಯ್ತು? 16. ನೆಕ್ಸ್ಟ್ ಐ. ಓಕೆ, ಐ ಎಲ್ಲಿದೆ? ಲೊಕೇಟ್ ಮಾಡ್ಕೊಳ್ಳಿ, ಇಲ್ಲಿದೆ ಐ. ಸೊ 24 ಡಿವೈಡೆಡ್ ಬೈ 8 ಎಷ್ಟಾಯ್ತು? 3. ನೆಕ್ಸ್ಟ್ ಆರ್. ಓಕೆ, ಆರ್ ಎಲ್ಲಿದೆ? ಇಲ್ಲಿದೆ. 32 ಡಿವೈಡೆಡ್ ಬೈ 4 ಎಷ್ಟಾಯ್ತು? 8. ನೆಕ್ಸ್ಟ್ ಗರ್ಲ್ ಎಲ್. ಓಕೆ, ಎಲ್ ಎಲ್ಲಿದೆ? ಇಲ್ಲಿದೆ. ಸೊ 32 ಡಿವೈಡೆಡ್ ಬೈ 8 ದಟ್ ಇಸ್ 4. ಹಾಗಾದ್ರೆ ಇದನ್ನ ಬರ್ದಾಗ, ಗರ್ಲ್ ಅಂತ ಬರ್ದಾಗ ಏನಾಗಬೇಕು? 16, 3, 8, 4. ಸೊ ದಿಸ್ ಶುಡ್ ಬಿ ಯೋರ್ ಕೋಡ್ ಫಾರ್ ದ ವರ್ಡ್ ಗರ್ಲ್. ಈ ತರ ಯಾವ ಆಪ್ಷನ್ ನಲ್ಲಿದೆ? ಆಪ್ಷನ್ ಬಿ. ದಟ್ಸ್ ಯೋರ್ ಆನ್ಸರ್. ಓಕೆ, ಸೊ ನೋಡ್ಬೋದು, ಈ ತರ ಕ್ವೆಶನ್ ಇದ್ದಾಗ ಎಲ್ಲ ಮಾಡ್ತಾ ಕುಂತು ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ನೆಕ್ಸ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ನೋಡ್ಬೋದು, ನೆಕ್ಸ್ಟ್ ಡೈರೆಕ್ಷನ್ ಇದೆ. ಆಮೇಲೆ ಇದನ್ನು ನೀವು ತಲೆ ಕೆಡ್ಸ್ಕೋಬೇಡಿ, ಏನು ನಿಯಮ ಅಂತ ಕೊಟ್ಟಿರ್ತಾರೆ. ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಡೈರೆಕ್ಷನ್ಸ್ ಏನ್ ಹೇಳ್ತಾರೆ? ಕೆಳಗಿನ ಪ್ರಶ್ನೆಗಳು ನೀಡಿರುವ ಮಾತೃಕೆಯನ್ನು ಆಧರಿಸಿವೆ. ಓಕೆ, ಪ್ರತಿ ಅಕ್ಷರದ ಬೆಲೆಯು
ಅದರ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಗುಣಲಬ್ಧವಾಗಿರುತ್ತದೆ. ಓಕೆ, ಸೊ ಪ್ರತಿ ಅಕ್ಷರ ಯಾವ ಅಡ್ಡ ಸಾಲು ಮತ್ತೆ ಕಂಬ ಸಾಲಿನಲ್ಲಿದೆ ಅದರದ್ದು ಗುಣಲಬ್ಧವಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇ ಅಂತ. ಹೌದಾ, ಇ ಅನ್ನೋದು ಎಲ್ಲಿದೆ ನೋಡಿ, ಇ ಅನ್ನೋದು ಇಲ್ಲಿದೆ. ಹೌದಾ, ಸೊ ಇದ್ರ ರೋ ಯಾವುದು? ರೋಗೆ ಯಾವ ನಂಬರ್ ಇದೆ? 2 ಇದೆ. ಕಾಲಮ್ ಯಾವ ನಂಬರ್ ಇದೆ? 3 ಇದೆ. ಹಾಗಾದ್ರೆ ಇದು ನಂಬರ್ 2 ಇಂಟು 3 ಆಗುತ್ತೆ. ಎಷ್ಟದು? 6. ಓಕೆ, ಸೊ ದಿಸ್ ಈಸ್ ದ ರೂಲ್. ಈ ತರ ಎಲ್ಲದಕ್ಕೂ ಮಾಡ್ತಾ ಹೋಗ್ಬೇಕು. ಎಷ್ಟು ಪ್ರಶ್ನೆ ಇದಾವೆ ಇದ್ರ ಅಂಡರ್ ನೋಡ್ತಾ ಹೋಗೋಣ. ಫಸ್ಟ್, ಓಕೆ, ಸೇಮ್ ರೂಲ್. ಓಕೆ, ಸೇಮ್ ರೂಲ್. ಇ ಇಸ್ 2 ಇಂಟು 3. ಹಾಗಾದ್ರೆ ಥರ್ಡ್ ಕ್ವೆಶನ್, ದ ಸಮ್ ಆಫ್ ದ ಲೆಟರ್ಸ್ ಇನ್ ದ ವರ್ಡ್ ಬ್ಲೂ. ಬ್ಲೂ ಪದದ ಅಕ್ಷರಗಳ ಮೊತ್ತ ಎಷ್ಟು? ಸರಿನಾ? ಓಕೆ, ಈಗ ನೋಡಿ, ಒಂದು ಪರ್ಟಿಕ್ಯುಲರ್ ಒಂದೇ ವರ್ಡ್ ಕೊಟ್ಟಿದ್ದಾರೆ, ಯಾವುದು? ಬ್ಲೂ ಅಂತ. ಸೊ ಈ ತರ ಇದ್ದಾಗ ದಯವಿಟ್ಟು ಟೈಮ್ ಸೇವ್ ಮಾಡಿ ಬೇಕಾದಷ್ಟೇ ಕಂಡುಹಿಡೀರಿ. ಓಕೆ, ಬಾಕಿ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಯಾವ ಡಿಕೋಡ್ ಮಾಡ್ತೀರಾ? BLUE ಅಷ್ಟು ಮಾತ್ರ ಡಿಕೋಡ್ ಮಾಡ್ತೀರಾ. ಸರಿನಾ? ಸೊ ಫಸ್ಟ್ ಡಿಕೋಡ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಬಿ. ಓಕೆ, ಬಿ ಎಲ್ಲಿದೆ? ಇಲ್ಲಿದೆ. ಸೊ ದಿಸ್ ರೋ ಅಂಡ್ ದಿಸ್ ಕಾಲಮ್. 1 ಇಂಟು 3 ಎಷ್ಟಾಯ್ತು? 3. ನೆಕ್ಸ್ಟ್ ಎಲ್. ಎಲ್ ಎಲ್ಲಿದೆ? ಇಲ್ಲಿದೆ. ಹೌದಾ, ಸೊ ಇದ್ರ ರೋ ಯಾವುದು? ಇದು. ಇದ್ರ ಕಾಲಮ್ ಯಾವುದು? ಇದು. ಸೊ 2 ಇಂಟು 2 ಎಷ್ಟಾಯ್ತು? 4. ನೆಕ್ಸ್ಟ್ ಯು ಬೇಕು. ಸರಿನಾ? ಸೊ ಯು ಎಲ್ಲಿದೆ? ಇಲ್ಲಿದೆ. ಅದರ ರೋ ನಲ್ಲಿ ಯಾವ ನಂಬರ್ ಇದೆ? 1. ಕಾಲಮ್ ಅಲ್ಲಿ ಯಾವ ನಂಬರ್ ಇದೆ? 2. 1 ಇಂಟು ಎಷ್ಟು? 1 ಇಂಟು 2 ಇಸ್ 2. ಲಾಸ್ಟ್ ಇ ಮಾತ್ರ ಬೇಕು ನಮಗೆ. ಇ ಎಲ್ಲಿದೆ? ಇಲ್ಲಿದೆ. ಸರಿನಾ? ಸೊ ಇದೆಷ್ಟಾಗುತ್ತೆ? 2 ಇಂಟು 3 ಇಸ್ 6. ಓಕೆ, ಕೇಳಿರೋ ಕ್ವೆಶನ್ ಏನು? ಬ್ಲೂ ಪದದ ಅಕ್ಷರಗಳ ಮೊತ್ತ ಎಷ್ಟು? ಹಾಗಾದ್ರೆ ಸೊ ಇಲ್ಲಿ ಮೊತ್ತ ಎಷ್ಟಾಗುತ್ತೆ? ಬಿದು 3, 4, 2, 6. ಎಷ್ಟಾಯ್ತಪ್ಪ ಇದು? 15. ಸೊ ಬ್ಲೂ ಪದದ ಅಕ್ಷರಗಳ ಮೊತ್ತ 15. your answer is option B. Okay, as simple as that. Yes, next we'll move on to the next question. ಓಕೆ, ಸೊ ಇಲ್ಲಿ ಮೇಲೆ ನೋಡ್ಬೋದು, ಮ್ಯಾಟ್ರಿಕ್ಸ್ ಮೇಲೆ ಅದನ್ನೇ ಸೇಮ್ ಇಟ್ಟಿದ್ದಾರೆ. ಅದರ ಅರ್ಥ ಇದಕ್ಕೂ ಅದೇ ರೂಲ್ ಫಾಲೋ ಆಗುತ್ತೆ ಅಂತ ಅರ್ಥ. ಓಕೆ, ಸೇಮ್ ರೂಲ್ ಫಾಲೋ ಆಗುತ್ತೆ ಅಂತ ಅರ್ಥ. ಏನ್ ಹೇಳ್ತಾ ಇದ್ದಾರೆ ಈಗ? ದ ಗ್ರೂಪ್ ಆಫ್ ಲೆಟರ್ಸ್ ವಿತ್ ಹೈಯೆಸ್ಟ್ ಟೋಟಲ್. ಹೆಚ್ಚಿನ ಮೊತ್ತ ಹೊಂದಿರುವ ಅಕ್ಷರಗಳ ಗುಂಪು ಯಾವುದು? ಇಲ್ಲಿ ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾರೆ, ಗುಂಪು ಕೊಟ್ಟಿದ್ದಾರೆ. ಒಂದೇನು HUPE, HELB, RUBP, LBUH. ಈ ತರ ಗುಂಪಿದ್ದಾವೆ. ಕೇಳಿರೋ ಕ್ವಶನ್ ಏನು? ಹೆಚ್ಚಿನ ಮೊತ್ತ ಹೊಂದಿರುವ ಗುಂಪು ಯಾವುದು? ಸೊ ಈ 4ರಲ್ಲಿ. ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ನಾವು? ಎಲ್ಲಾ 4 ಮಾಡಿ ನೋಡ್ಲೇಬೇಕಲ್ವಾ? ಅಂದ್ಮೇಲೆನೆ ಗೊತ್ತಾಗುತ್ತೆ ಯಾವ್ದು ಜಾಸ್ತಿ ಅಂತ. ಸೊ ಈ ಕ್ವಶನ್ ನಲ್ಲಿ ನಾವು ಎಲ್ಲದನ್ನು ಮಾಡ್ಲೇಬೇಕಾಗುತ್ತೆ. ಕರೆಕ್ಟಾ? ಓಕೆ, ಸೊ ನೋಡ್ತಾ ಹೋಗೋಣ ಒನ್ ಬೈ ಒನ್. ಸೊ ಕೋಷ್ಟಕನಲ್ಲಿ ಏನೇನಿದಾವೆ ಬರಿತಾ ಹೋಗೋಣ. ಫಸ್ಟ್ ಲೆಟರ್ ಏನಿದೆ? ಜಿ. ಓಕೆ, ಸೊ ಜಿ ಅಂದ್ರೆ 1 ಇಂಟು 1 ಇಸ್ 1. ನೆಕ್ಸ್ಟ್ ಯು. ಯು ಅಂದ್ರೆ 1 ಇಂಟು 2 ಇಸ್ 2. ನೆಕ್ಸ್ಟ್ ಬಿ. ಬಿ ಅಂದ್ರೆ 1 ಇಂಟು 3 ಇಸ್ 3. ನೆಕ್ಸ್ಟ್ ಎಚ್. ಓಕೆ, ಎಚ್ ಅಂದ್ರೆ 2 ಇಂಟು 1 ಇಸ್ 2. ಹೌದಾ? ನೆಕ್ಸ್ಟ್ ಎಲ್ ಇದೆ. ಎಲ್ ಅಂದ್ರೆ 2 ಇಂಟು 2 ಇಸ್ 4. ನೆಕ್ಸ್ಟ್ ಇ ಇದೆ, 2 ಇಂಟು 3 ಇಸ್ 6. ಹೌದಾ? ನೆಕ್ಸ್ಟ್ ಓ ಇದೆ, 3 ಇಂಟು 1 ಇಸ್ 3. ಆರ್ ಇದೆ, 3 ಇಂಟು 2 ಇಸ್ 6. ನೆಕ್ಸ್ಟ್ ಪಿ ಇದೆ, 3 ಇಂಟು 3 ಇಸ್ 9. ಸೊ ಇಷ್ಟು ಡಿಕೋಡ್ ಮಾಡ್ಕೊಂಡ್ವಿ. ಒಂದ್ಸಲ ಡಿಕೋಡ್ ಮಾಡ್ಕೊಂಡಾದ್ಮೇಲೆ ಈಗ 1 ಬೈ 1 ಮೊತ್ತ ಕಂಡು ಹಿಡಿತಾ ಹೋಗೋಣ. ಹೌದಾ? ಇಲ್ಲಿ ಆಪ್ಷನ್ ಹೇಗೆ ಇಲ್ಲೇ ಬರ್ಕೊಂತೀನಿ. ಎಚ್. ಎಚ್ ಎಷ್ಟಿದೆಯಪ್ಪ? 2 ಇದೆ. ಯು ಎಷ್ಟಿದೆ? 2 ಇದೆ. ಪಿ ಎಷ್ಟಿದೆ? 9 ಇದೆ. ಇ ಎಷ್ಟಿದೆ? 6 ಇದೆ. ಹೌದಾ? ಸೊ 9 ಪ್ಲಸ್ 15, 17, 19 ಆಯ್ತು. ನೆಕ್ಸ್ಟ್ ಆಪ್ಷನ್ ಬಿ. ಈಗ ನೋಡಿ, ನಾನು ಇಲ್ಲಿ ಪ್ರತಿಯೊಂದು ಸ್ಟೆಪ್ ಬರಿತಾ ಇದ್ದೀನಿ, ಆದ್ರೆ ನೀವು ಎಕ್ಸಾಮ್ ಅಲ್ಲಿ ಟೈಮ್ ಸೇವ್ ಮಾಡ್ಬೋದು. HELB ಎಲ್ಲ ನಂಬರ್ಸ್ ಇಲ್ಲೇ ಇದಾವಲ್ಲ, ಅಲ್ಲಲ್ಲೇ ಆಡ್ ಮಾಡ್ಬೋದು ಓರಲಿ. ಓಕೆ, ಓರಲಿ ಅಲ್ಲೇ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಎಚ್ ಅಂದ್ರೆ 2, ಇ ಅಂದ್ರೆ 6, ಎಲ್ ಅಂದ್ರೆ 4. ಹೌದಾ? ಆಮೇಲೆ ಬಿ. ಬಿ ಅಂದ್ರೆ 3. ಎಷ್ಟಾಯ್ತಪ್ಪ ಇದು? ಇದು 15 ಆಯ್ತು. ಹೌದಾ? ನೆಕ್ಸ್ಟ್ RUBP. ಆರ್ ಅಂದ್ರೆ ಎಷ್ಟು ಸಿಕ್ತು ನಮ್ಗೆ? 6. ಯು ಅಂದ್ರೆ 2. ಬಿ ಅಂದ್ರೆ 3 ಸಿಕ್ತು.
ಪಿ ಅಂದ್ರೆ ಎಷ್ಟು ಸಿಕ್ತು? 9. ಹೌದಾ? ಸೊ ಇದೆಷ್ಟಾಯ್ತು? 20 ಆಯ್ತು. ಲಾಸ್ಟ್ ಎಲ್. ಎಲ್ ಅಂದ್ರೆ 4, ಬಿ ಅಂದ್ರೆ 3, ಯು ಅಂದ್ರೆ 2, ಎಚ್ ಅಂದ್ರೆ 2. ಹೌದಾ? 11 ಆಯ್ತು. ಕರೆಕ್ಟಾ? ಕೇಳಿರೋ ಕ್ವಶನ್ ಏನು? ಹೆಚ್ಚಿನ ಮೊತ್ತ ಹೊಂದಿರುವ. ಹೌದಾ? ಸೊ ಇದ್ರಲ್ಲಿ ಏನೇನ್ ಮೊತ್ತ ಸಿಕ್ತು? 19, 15, 20, 11. ಜಾಸ್ತಿ ಯಾವ್ದಪ್ಪ? 20. ಹಾಗಾದ್ರೆ ಏನ್ ಆನ್ಸರ್ ಆಗ್ಬೇಕು ನಮಗೆ? ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಇಸ್ ಯರ್ ರಿಕ್ವೈರ್ಡ್ ಆನ್ಸರ್. ಕೇಳಿದ್ದು ಹೆಚ್ಚಿನ ಮೊತ್ತ ಯಾವುದು ಅಂತ. ಕರೆಕ್ಟಾ? ಓಕೆ, ಸೊ ದಿಸ್ ಇಸ್ ಯರ್ 5th ಕ್ವೆಶನ್. 1 ಸೆಕೆಂಡ್. ಸಾರಿ, 4th ಕ್ವೆಶನ್ ನೋಡೋಣ. 5th ಕ್ವೆಶನ್ ಇದೇ ಮ್ಯಾಟ್ರಿಕ್ಸ್ ಮೇಲೆ ಇದೆಯಾ, ಬೇರೆ ಮ್ಯಾಟ್ರಿಕ್ಸ್ ಮೇಲೆ ಇದೆಯಾ ನೋಡೋಣ. ಓಕೆ, ನೆಕ್ಸ್ಟ್ 5th ಕ್ವೆಶನ್ ಏನ್ ಹೇಳ್ತಾರೆ? ಸೇಮ್ ಮ್ಯಾಟ್ರಿಕ್ಸ್ ಇದೆ ನೋಡ್ಬೋದು. ಹೇಗೆ ಗೊತ್ತಾಗುತ್ತೆ? ಇಲ್ಲಿ ಮೇಲೆ ಕೊಟ್ಟಿದ್ದಾರೆ, ಇ ಇಸ್ 2 into 3 = 6 ಅಂದ್ರೆ ಸೇಮ್ ರೂಲ್. ಓಕೆನಾ? ಏನ್ ಕೇಳ್ತಾರೆ? ಗುಣಲಬ್ಧ 72 ಆಗುವ ಅಕ್ಷರಗಳ ಗುಂಪು ಯಾವುದು? ಓಕೆ, ಅಂದ್ರೆ ಸ್ವಲ್ಪ ಇಲ್ಲಿ ಗುಂಪು ಕೊಟ್ಟಿದ್ದಾರೆ. ಏನು? PGU, URL, LEB, GRU. ಸರಿನಾ? ಇವ್ರ ನಂಬರ್ ಬರ್ದಾಗ ನೀವು ಗುಣಲಬ್ಧ ನಿಮಗೆ 72 ಅಂತ ಸಿಗ್ಬೇಕು. ಆ ತರ ಗ್ರೂಪ್ ಯಾವುದು ಅಂತ ನಿಮ್ ಕ್ವೆಶನ್. ಓಕೆ, ಸೊ ಇಲ್ಲಿ ಆಲ್ರೆಡಿ ನಾವು ನಂಬರ್ಸ್ ಅನ್ನ ಬರ್ದಿದೀವಿ. ಎಕ್ಸಾಮ್ ಅಲ್ಲಿ ಬರ್ಕೊಂತೀರಾ. ಕರೆಕ್ಟ್? ಮಾಡ್ತಾ ಹೋಗೋಣ 1 by 1. ಓಕೆ, ಸೊ ಇಲ್ಲಿ ಟೈಮ್ ಸೇವ್ ಮಾಡ್ಬೋದು. ಹೇಗೆ? ಇಲ್ಲಿ ಆಲ್ರೆಡಿ ನಿಮ್ಮ ಹತ್ರ ನಂಬರ್ ಕಾಣ್ತಾ ಇದಾವಲ್ಲ, ಅಲ್ಲಲ್ಲೇ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. ಆದ್ರೆ ನಾನು ಯಾವ್ದಕ್ಕೂ ಇಲ್ಲಿ ಬರಿತೀನಿ. ಪಿ. ಪಿ ಅಂದ್ರೆ ಎಷ್ಟಪ್ಪ? 9. ಜಿ ಅಂದ್ರೆ ಎಷ್ಟು? 1. ಯು ಅಂದ್ರೆ ಎಷ್ಟು? 2. ಹೌದಾ? ಇದೆಷ್ಟಾಯ್ತು? 18 ಆಯ್ತು. ಆಗಲ್ಲ. ನೆಕ್ಸ್ಟ್ ಯು. ಯು ಅಂದ್ರೆ 2, ಆರ್ ಅಂದ್ರೆ 6, ಎಲ್ ಅಂದ್ರೆ 4. 24, 48 ಆಯ್ತು. ಇದು ಆಗಲ್ಲ. ಎಲ್. ಓಕೆ, ಸೊ ಎಲ್ ಅಂದ್ರೆ ಎಷ್ಟು? ಎಲ್ ಇಸ್ 4. ಹೌದಾ? ಎಲ್ ಇಸ್ 4, ಇ ಇಸ್ 6, ಬಿ ಇಸ್ 3. ಇಲ್ಲಿ 72 ಆಯ್ತಲ್ವಾ ಇದು? ದಿಸ್ ಇಸ್ 72. ಕರೆಕ್ಟ್. ಈಗ ನಿಮ್ಗೆ ಕೇಳಿರೋ ಕ್ವೆಶನ್ ಏನು? 72 ಅಂತಾನೆ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಾರೆ. ಸಿಕ್ತಲ್ಲ? ಸಿಕ್ಕ ಮೇಲೆ ಡಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಸೇವ್ ದ ಟೈಮ್. ಸಿಕ್ತಲ್ಲ? ಆಯ್ತು. ನಿಮ್ದು ಆನ್ಸರ್ ಏನಾಗ್ಬೇಕಿಲ್ಲಿ? ಆಪ್ಷನ್ ಸಿ. ವಿಲ್ ಯು ಚೆಕ್ ಡಿ? ನೋ. ನಮಗೆ 72 ಬೇಕಿತ್ತು, ಸಿಕ್ತು, ಡನ್. ಐ ಆಮ್ ನಾಟ್ ವೇಸ್ಟಿಂಗ್ ಮೈ ಟೈಮ್ ಎನಿಮೋರ್. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್. Next. Okay, so this was the 5th question. Next, 6th question. Okay, ನೋಡಿ ಮತ್ತೆ 6th question ಗೆ rule change ಆಗ್ತಾ ಇದೆ. They have given different directions now. We'll see what are the directions. The following questions are based on the matrix. ಹೌದಾ? That is for sure. The value of each letter is the sum of row and its column. ಕೆಳಗಿನ ಪ್ರಶ್ನೆಗಳು ನೀಡಿರುವ ಮಾತೃಕೆಯನ್ನು ಆಧರಿಸಿವೆ. ಪ್ರತಿ ಅಕ್ಷರದ ಬೆಲೆಯು, ಓಕೆ, ಪ್ರತಿ ಅಕ್ಷರದ ಬೆಲೆ ಏನಾಗಿರುತ್ತೆ? ಅದರ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಮೊತ್ತವಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಎ ಅಂತ ಕೊಟ್ಟಿದ್ದಾರೆ. ಸರಿನಾ? ಎಲ್ಲಿದೆ ಎ? ಇಲ್ಲಿದೆ ಎ. ಹೌದಾ? ಎದು ಡಿಕೋಡ್ ಮಾಡಿದ್ರೆ ಅದ್ರ ಬೆಲೆ ಎಷ್ಟಾಗುತ್ತೆ? ಅದ್ರ ಅಲ್ಲಿರೋ ರೋ ಮತ್ತೆ ಅಲ್ಲಿರೋ ಕಾಲಮ್ ಅದು ಮೊತ್ತ ಏನಿದೆ? ರೋ ಅಲ್ಲಿ 4 ಇದೆ, ಕಾಲಮ್ ಅಲ್ಲಿ ಏನಿದೆ? 6 ಇದೆ. ಸೊ 4 + 6 is 10. ಸೊ ದ ವ್ಯಾಲ್ಯೂ ಆಫ್ ಎ ಇಸ್ 10. ಈ ಡೈರೆಕ್ಷನ್ ಅನ್ನ ಇಟ್ಕೊಂಡು ಇದ್ರ ಕೆಳಗಡೆ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಬೇಕು. ಓಕೆ, ಸೊ 6th ಕ್ವೆಶನ್ ಏನ್ ಕೇಳ್ತಾರೆ? ದ ಕೋಡ್ ಫಾರ್ ದ ವರ್ಡ್ ಹೋಸ್ಟ್ ಈಸ್. ಹೌದಾ? ಸೊ ಇಲ್ಲಿ ಈ ಕ್ವೆಶನ್ ನಾವು ಎಲ್ಲ ಮಾಡೋ ಅವಶ್ಯಕತೆ ಇದೆಯಾ? ಎಲ್ಲ ಲೆಟರ್ಸು, ಎಲ್ಲ 9 ಲೆಟರ್ಸ್ ಇಲ್ಲ. ಈ ತರ ಎಕ್ಸಾಮ್ ಅಲ್ಲಿ ಬಂದಾಗ ಅದಕ್ಕಷ್ಟೇ ಬರ್ಕೊಳ್ಳಿ ಸಾಕು. ಓಕೆ, ಸೊ ಹೋಸ್ಟ್ ಎಚ್ ಬೇಕು. ಹೌದಾ? ಸೊ ಎಚ್ ಎಲ್ಲಿದೆ? ಇಲ್ಲಿದೆ. ಹೌದಾ? ಸೊ ಇದ್ರ ರೋಗೆ ಯಾವ ನಂಬರ್ ಇದೆ? 4.
ಅದ್ರ ಕಾಲಮ್ ಯಾವ ನಂಬರ್ ಇದೆ 4. ಸೊ ರೂಲ್ ಏನ್ ಹೇಳುತ್ತೆ, ಮೊತ್ತ ಅಂದ್ರೆ 4+4 ಎಷ್ಟಾಯ್ತಪ್ಪ, 4+4 8. ಕರೆಕ್ಟ್. ಸೊ H is 8. ನೆಕ್ಸ್ಟ್ O ಎಲ್ಲಿದೆ, ಇಲ್ಲಿದೆ. ಹೌದಾ. ಓಗೆ ಅಡ್ಡ ಸಾಲಿನಲ್ಲಿ ಯಾವ ನಂಬರ್ ಇದೆ 6, ಕಂಬ ಸಾಲಿನಲ್ಲಿ ಯಾವ ನಂಬರ್ ಇದೆ 4. 6+4 ಎಷ್ಟಾಯ್ತು 10. ಕರೆಕ್ಟಾ. ನೆಕ್ಸ್ಟ್ ಎಸ್ ಬೇಕು ನಮ್ಗೆ. ಎಸ್ ಎಲ್ಲಿದೆ, ಇಲ್ಲಿದೆ. ಓಕೆ. ಸೊ ಎಸ್ ಗೆ ವಾಟ್ ಇಸ್ ದ ನಂಬರ್ ಇನ್ ರೋ 6, ವಾಟ್ ಇಸ್ ದ ನಂಬರ್ ಇನ್ ಕಾಲಮ್ 6. 6+6 is 12. ನೆಕ್ಸ್ಟ್ ಟಿ ಬೇಕು. ಟಿ ಎಲ್ಲಿದೆ, ಇಲ್ಲಿದೆ. ಓಕೆ. ಸೊ ಟಿ ಗೆ ರೋ ಮತ್ತೆ ಕಾಲಮ್ ಅಲ್ಲಿ ಏನೇನಿದೆ 8 and 8. 8+8 is 16. ಹಾಗಾದ್ರೆ ಹೋಸ್ಟ್ ಅನ್ನೋ ಪದಕ್ಕೆ ಸಂಕೇತ ಏನಾಗುತ್ತೆ, HOST. HOST. ಈ ತರ ನಿಮ್ದು ಪದ ಬರ್ಬೇಕು. ಆಪ್ಷನ್ ಎ ಅಲ್ಲಿ ಇದೆಯಾ, ಇಲ್ಲ. ಬಿ ಅಲ್ಲೂ ಇಲ್ಲ. ಆಪ್ಷನ್ ಸಿ ಅಲ್ಲಿ ಇದೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಯ್ತು ನಿಮ್ದು, ಆಪ್ಷನ್ ಸಿ is your correct answer. Okay. So very easy chapter. Only thing you have to decode the numbers. That's it. Okay. Next. ಈಗ ನೋಡಿ ನೆಕ್ಸ್ಟ್ ಯಾವ ರೂಲು, ಸೇಮ್ ರೂಲ್ ಹೇಳ್ತಾರೆ. ಮೇಲೆ ಮಾತೃಕೆ ಮೇಲೆ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗ್ಬಾರ್ದು ಅಂತ. ಯಾವ ರೂಲ್ ಇದೆ ಅದೇ ಸೇಮ್ ಮೊತ್ತ ರೂಲ್ ಇದೆ. ಓಕೆನಾ. ಎಸ್. ಏನ್ ಹೇಳ್ತಾರೆ, ನೆಕ್ಸ್ಟ್ ಕ್ವೆಶನ್. TOP ಟಾಪ್ ಪದದ ಎಲ್ಲ ಅಕ್ಷರಗಳ ಬೆಲೆಗಳ ಗುಣಲಬ್ಧ. ಬಿ ವೆರಿ ಕೇರ್ಫುಲ್, ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಏನ್ ಹೇಳ್ತಾರೆ, ದ ಪ್ರಾಡಕ್ಟ್ ಆಫ್ ದ ವ್ಯಾಲ್ಯೂ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಟಾಪ್ ಅಂದ್ರೆ TOP ಟಾಪ್ ಪದದ ಅಕ್ಷರಗಳ ಬೆಲೆ. ಅಕ್ಷರಗಳ ಬೆಲೆ ಅಂದ್ರೆ ನಿಮ್ಗೆ 3 ನಂಬರ್ ಬರ್ತವೆ. ಹೌದಾ. T1 ಬರುತ್ತೆ, O1 ಬರುತ್ತೆ, Pಗೆ 1 ಬರುತ್ತೆ. ಈ ಅಕ್ಷರಗಳ ಬೆಲೆಗಳ ಗುಣಲಬ್ಧ ಅಂದ್ರೆ ದಿಸ್ ಇಂಟು ದಿಸ್ ಇಂಟು ದಿಸ್. ಓಕೆ. ಸೊ ಫಸ್ಟ್ ಪ್ರತಿ ಅಕ್ಷರದ್ದು ಅಕ್ಷರ ಬೆಲೆ ತೆಗಿಬೇಕು, ಆ ಅಕ್ಷರ ಬೆಲೆಯ ಗುಣಲಬ್ಧ ಕಂಡುಹಿಡಿಬೇಕು. ಓಕೆ. ಸೊ ಹಿಯರ್ ಫಸ್ಟ್ ಐ ಹ್ಯಾವ್ ಟು ಫೈಂಡ್ ಫಾರ್ ಟಿ. ಎಲ್ಲಿದೆ ಟಿ, ಇಲ್ಲಿದೆ. 8 ಮತ್ತೆ 8 ರೂಲ್ ಏನ್ ಹೇಳುತ್ತೆ, ಅಡ್ಡ ಸಾಲು ಕಂಬ ಸಾಲು ಮೊತ್ತ. 8+8 ಎಷ್ಟಾಯ್ತು 16. ನೆಕ್ಸ್ಟ್ O ಎಲ್ಲಿದೆ, ಇಲ್ಲಿದೆ. 6+4 10. ನೆಕ್ಸ್ಟ್ P ಎಲ್ಲಿದೆ, ಇಲ್ಲಿದೆ. 6+8 that is 14. Okay. So what they are asking here is the product of the value of the letters. Okay. TOP ಈ ಅಕ್ಷರ ಬೆಲೆಗಳ ಗುಣಲಬ್ಧ. ಹೌದಾ. ಓಕೆ. ಸೊ ಇದೆಷ್ಟಾಗುತ್ತೆ 16 into 14. 16 into 14 is 224 ಆಗುತ್ತಾ? ನೋ. ಎಸ್, 224 ಆಗುತ್ತೆ. ಸೊ 224 into 10. ಹೌ ಮಚ್ ಇಸ್ ದಟ್? 2240. ಓಕೆ. ಸೊ 16 into 14, 24, 5, ಎಸ್ 224. ಸೊ ಈ ತರ ಎಲ್ಲಿ ಇದೆ ನಮ್ದು ಆಪ್ಷನ್? ಆಪ್ಷನ್ ಎ. ಓಕೆ. ಸೊ ಆಪ್ಷನ್ ಎ ಇಸ್ ಯೋರ್ ಕರೆಕ್ಟ್ ಆನ್ಸರ್. ವಾಟ್ ವಾಸ್ ದ ಕ್ವೆಶನ್? ಟಾಪ್ ಪದದ ಎಲ್ಲ ಅಕ್ಷರ ಬೆಲೆಗಳ ಗುಣಲಬ್ಧ. ಓಕೆ. ನೆಕ್ಸ್ಟ್. ಓಕೆ. ಮತ್ತೆ ನೋಡಿ ರೂಲ್ ಚೇಂಜ್ ಆಯ್ತು, ಡಿಫ್ರೆಂಟ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಓಕೆ. ಏನ್ ಹೇಳ್ತಾರೆ ಡೈರೆಕ್ಷನ್ಸ್ ಇವಾಗ? The following questions are based on the given matrix. That is for sure. The value of each letter is difference of row and column. ತುಂಬಾ ಕೇರ್ಫುಲ್ ಆಗಿರಿ. ಯಾವಾಗ್ಲೂ ನಾನು ಹೇಳಿದ್ದೀನಿ, ಮ್ಯಾಟ್ರಿಕ್ಸ್ ಓದುವಾಗ ಫಸ್ಟ್ ರೋ ಆಮೇಲೆ ಕಾಲಮ್ ಓದ್ಬೇಕು. ಸರಿನಾ. ಈಗ ಡಿಫ್ರೆನ್ಸ್ ಅಂದ್ರೆ ವ್ಯತ್ಯಾಸ ತಗೊಂಡಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ವಿಚ್ ನಂಬರ್ ಮೈನಸ್ ವಿಚ್ ನಂಬರ್ ಯು ಆರ್ ಡೂಯಿಂಗ್. ಯಾಕೆ? ಡಿಫ್ರೆನ್ಸ್ ವ್ಯತ್ಯಾಸ ಕಮ್ಯುಟೇಟಿವ್ ಆಗಿರಲ್ಲ. ಕರೆಕ್ಟಾ. ಓಕೆ. ಏನ್ ಹೇಳ್ತಾರೆ, ಪ್ರತಿ ಅಕ್ಷರದ ಬೆಲೆಯು ಅದರ ಅಡ್ಡ ಸಾಲು ಮತ್ತು ಕಂಬ ಸಾಲಿನ ಸಂಖ್ಯೆಗಳ ವ್ಯತ್ಯಾಸವಾಗಿದೆ. ವ್ಯತ್ಯಾಸ ತಗೊಳ್ಳುವಾಗ ಫಸ್ಟ್ ಏನ್ ತಗೊಂತೀರಾ? ಅಡ್ಡ ಸಾಲು ಮೈನಸ್ ಕಂಬ ಸಾಲು.
ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ ಎನ್ ಅಂತ. ಎನ್ ಅನ್ನೋ ವರ್ಡ್ಗೆ ಎನ್ ಎಲ್ಲಿದೆ, ಇಲ್ಲಿದೆ ಎನ್, ಹೌದಾ? ಸೊ ಈ ಎನ್ ಅನ್ನೋ ಅಡ್ಡ ಸಾಲಿನ ನಂಬರ್ ಎಷ್ಟು? 8. ಕಂಬ ಸಾಲಿನ ನಂಬರ್ ಎಷ್ಟು? 6. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್? 8 minus 6, that is 2. Okay, so now see here in this question, how many letters we have? 16 letters we have. Okay, so for all 16 letters we have to find out. Correct? Okay, so first question, one second. Yes, ಇಲ್ಲಿ ಸ್ಪೇಸ್ ಇಲ್ವಾ? ಏನ್ ಕೇಳ್ತಾರೆ ಫಸ್ಟ್ ಕ್ವೆಶನ್, ದ ಗ್ರೂಪ್ ಆಫ್ ದ ಲೆಟರ್ಸ್ ಹ್ಯಾವಿಂಗ್ ದ ಟೋಟಲ್ 0, ಮೊತ್ತ 0 ಆಗಿರುವ ಅಕ್ಷರಗಳ ಗುಂಪು ಯಾವುದು? ಹೌದಾ? ಓಕೆ, ಸೊ ಇಲ್ಲಿ ನೋಡಿ, ತುಂಬಾ ಲೆಟರ್ಸ್ ಇದಾವೆ, 16 ಲೆಟರ್ಸ್. ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ನಾನು ಏನ್ ಮಾಡ್ತೀನಿ, ಆಪ್ಷನ್ಸ್ಗೆ ಹೋಗೋಣ ಡೈರೆಕ್ಟ್ ಆಗಿ. ಓಕೆ, ಒಂದೊಂದೇ ಆಪ್ಷನ್ ಮಾಡ್ತಾ ಹೋಗೋಣ, ಎಲ್ಲಿ 0 ಬರುತ್ತೆ ಅಲ್ಲಿ ಸ್ಟಾಪ್ ಮಾಡ್ಬಿಡೋಣ. ಓಕೆ, ದಟ್ ವಿಲ್ ಬಿ ಮೋರ್ ಬೆಟರ್ ದನ್ ಫೈಂಡಿಂಗ್ ಔಟ್ ಆಲ್ 16. ಯಾವ್ದಾದ್ರು 16 ಮಾಡ್ಲೇಬೇಕು ಅಂತ ಬಂದಾಗ ಮಾಡೋಣ. ಬಟ್ ಹಿಯರ್ ವಿಲ್ ಸ್ಟಾರ್ಟ್ ವಿತ್, ನಮ್ಗೆ ಗೊತ್ತು, ಹೌದಾ, ಮೊತ್ತ ಎಷ್ಟು ಬರ್ಬೇಕು ನಮ್ಗೆ? 0 ಅಂತಾನೆ ಬರ್ಬೇಕು, ಗೊತ್ತಲ್ವಾ? ಸೊ ಗೊತ್ತಂದ್ಮೇಲೆ ಒಂದೊಂದೇ ಮಾಡ್ತಾ ಹೋಗೋಣ. ಎಲ್ಲಿ ಆಪ್ಷನ್ ಇರಲ್ಲ ಅಲ್ಲಿ ಮಾಡ್ಲೇಬೇಕು. ಈಗ ಗರಿಷ್ಠ ಮೊತ್ತ ಈ ತರ ಎಲ್ಲ ಕೇಳ್ತಾರಲ್ಲ, ಅಲ್ಲಿ ಮಾಡ್ಲೇಬೇಕಾಗುತ್ತೆ. ಓಕೆ, ಸೊ ಐ ಸ್ಟಾರ್ಟ್ ವಿತ್ ಫಸ್ಟ್ ಆಪ್ಷನ್, AKUP. ಓಕೆ, ಸೊ ಎ ಏನಾಗುತ್ತೆ? ವಾಟ್ ವಿಲ್ ಬಿ ದ ಕೋಡ್ ಫಾರ್ ಎ? ವೆರ್ ಇಸ್ ಎ ಹಿಯರ್? ಓಕೆ, ಸೊ ಇಟ್ ಇಸ್ 2 and 2. 2 minus 2 is 0. Next, K. Where is K? K is here. Okay, so ಏನಾಯ್ತು? 4 and 4. 4 minus 4 is 0. The rule is difference. Okay, next, U. What is U? Here is U. Okay, so what is this? 6 and 6. 6 minus 6 is 0. Next, P. Where is P? Here is P. Correct? So P ge row is 8, column is 8. So 8 minus 8 is 0. What they are asking? ಮೊತ್ತ 0 ಆಗಿರ್ಬೇಕು, ಹೌದಾ? ಈಗ ನೋಡಿ, ಇಲ್ಲಿ ಮೊತ್ತ ಅಂದ್ಮೇಲೆ ಇದನ್ನೆಲ್ಲ ನಾವು ಆಡ್ ಮಾಡ್ಬೇಕು. 0 plus 0 plus 0 plus 0, ಇಲ್ಲೇ 0 ಬಂದ್ಬಿಡ್ತಲ್ಲ. ಸೊ ಅವರ್ ಆನ್ಸರ್ ಇಸ್ ಡನ್. ಅದಕ್ಕೆ ಹೇಳಿದೆ, ಎಷ್ಟು ಮೊತ್ತ ಬರ್ಬೇಕು ನಮ್ಗೆ ಗೊತ್ತು. That's why you don't have to do all 16 letters. Okay, I started with options. ಇಲ್ಲೇ ಬಂತಲ್ಲ ಆನ್ಸರ್ ನಮ್ದು. The answer is option A. ಆಮೇಲೆ ನೆನ್ಪಿಟ್ಕೊಳ್ಳಿ, ಒಂದು ಕ್ವಶನ್ಗೆ ಒಂದೇ ಆನ್ಸರ್ ಇರುತ್ತೆ. The moment you get the answer, no need to waste your time for the other questions. Okay, yes. Next, ninth question, same rule, ಹೌದಾ? ಬಾಕ್ಸ್ ಮ್ಯಾಟ್ರಿಕ್ಸ್ ಮೇಲೆ ನೋಡ್ಬೋದು, 8 minus 6 ಅದೇ ರೂಲ್ ಇದೆ. ಓಕೆ, ಏನ್ ಹೇಳ್ತಾರೆ? ದ ಗ್ರೂಪ್ ಆಫ್ ಲೆಟರ್ಸ್ ಹ್ಯಾವಿಂಗ್ ದ ಕೋಡ್ 6202. ಹಾ, ಇದನ್ನ ಮಾಡ್ಲೇಬೇಕಾಗುತ್ತೆ. ಓಕೆ, ಒನ್ ಬೈ ಒನ್, ಸರಿನಾ? ಏನ್ ಹೇಳ್ತಾರೆ, ಕೆಳಗೆ ಸ್ವಲ್ಪ ಗ್ರೂಪ್ ಆಫ್ ಲೆಟರ್ಸ್ ಕೊಟ್ಟಿದ್ದಾರೆ. ಏನು? YNPZ, YNPI, YNSI, YAAIP. ಸೊ ಅಮಂಗ್ ದಿಸ್ ಗ್ರೂಪ್ ಯಾವ ಗ್ರೂಪ್ಗೆ 6202 ಅಂತ ಕೋಡ್ ಬರುತ್ತೆ ಅಂತ ಕ್ವೆಶನ್, ಹೌದಾ? ಸೊ ಒನ್ ಬೈ ಒನ್ ಮಾಡ್ತಾ ಹೋಗೋಣ. ವೈ ನೋಡೋಣ. ಓಕೆ, ಸೊ ವೈ, ವೆರ್ ಇಸ್ ವೈ? ಹಿಯರ್. ವೈ ಏನ್ ಹೇಳುತ್ತೆ? 8 and 2. 8 minus 2 ಎಷ್ಟಾಗುತ್ತಪ್ಪ? 6, ಹೌದಾ? ಸೊ ದಿಸ್ ಇಸ್ 6. ನೆಕ್ಸ್ಟ್, ಎನ್. ಓಕೆ, ಎನ್ ಎಲ್ಲಿದೆ? ಎನ್ ಇಸ್ ಹಿಯರ್. 8 and 6. 8 minus 6 is 2. ಓಕೆ, 2 ಆಯ್ತು. ನೆಕ್ಸ್ಟ್, YNPZ. ಪಿ ಎಲ್ಲಿದೆ? ಪಿ ಇಲ್ಲಿದೆ. ಓಕೆ, ಸೊ ಪಿ 8 minus 8 is 0. ನೆಕ್ಸ್ಟ್, Z. Z is here. 8 minus 4. 8 minus 4 ಎಷ್ಟು? 4, ಹೌದಾ? ಅವ್ರು ಕೇಳಿರೋದು 6202, ಹಾಗಾದ್ರೆ ಎ ಆಗಲ್ಲ. ನೆಕ್ಸ್ಟ್, ವಿಲ್ ಸಿ ಆಪ್ಷನ್ ಬಿ, ವೈ. ವೈ ಈಗ ತಾನೇ ಕಂಡು ಹಿಡಿದ್ವಿ, ವೈ ಇಸ್ 6. ಎನ್. ಎನ್ ಎಲ್ಲಿದೆ? ಎನ್ ಆಲ್ಸೋ ಜಸ್ಟ್ ನೌ ವಿ ಫೌಂಡ್ ಔಟ್ ಇಟ್ ಇಸ್ 2. ಪಿ ಆಲ್ಸೋ ವಿ ಫೌಂಡ್ ಔಟ್, ಪಿ ವಾಸ್ 0. ಐ. ಐ ಎಲ್ಲಿದೆ? ಇಲ್ಲಿದೆ. ಕರೆಕ್ಟಾ? ಸೊ 4 minus 2, 2 ಬಂತಲ್ಲ ಡೈರೆಕ್ಟ್ ಆಗಿ.
ಕರೆಕ್ಟ್. ಸೊ y and pi is giving you 6202. ಅವ್ರು ಕೇಳಿರೋದು ಕೂಡ 6202. ಸೊ no need to waste the time. Mark your answer. Go for the next question. ಓಕೆ, ಸೊ ಕೇಳಿರೋ ಕ್ವಶನ್ ಏನಿತ್ತು, 6202 ಯಾವ ಪದದ ಸಂಕೇತ. ಸೊ ಪ್ರತಿಯೊಂದು ಪದದು ನಾವು ಸಂಕೇತ ಸಾಲ್ವ್ ಮಾಡ್ತಾ ಹೋದ್ವಿ. y and pi ಗೆ 6202 ಬರ್ತಾ ಇದೆ. ಓಕೆ, ಎಸ್. ನೆಕ್ಸ್ಟ್ ಓಕೆ, ಎಸ್. ನೆಕ್ಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ, ಸೇಮ್ ರೂಲ್. ಓಕೆ, ಸೇಮ್ ರೂಲ್. ಏನು ಡಿಫ್ರೆನ್ಸ್? ಓಕೆ, ಏನ್ ಹೇಳ್ತಾರೆ, ದ ಗ್ರೂಪ್ ಆಫ್ ದ ಲೆಟರ್ಸ್ ಹ್ಯಾವಿಂಗ್ ದ ಪ್ರಾಡಕ್ಟ್ 96. ಓಕೆ, ಸೊ ಕೆಳಗಡೆ ಸ್ವಲ್ಪ ಗ್ರೂಪ್ ಕೊಟ್ಟಿದ್ದಾರೆ, 4 ಆಪ್ಷನ್ ಅಲ್ಲಿ 4 ಗ್ರೂಪ್. ಯಾವ ಗ್ರೂಪ್ ಲೆಟರ್ಸ್ ಮಲ್ಟಿಪ್ಲೈ ಮಾಡಿದಾಗ 96 ಬರಬೇಕು ಅಂತ ಕ್ವೆಶನ್. ಓಕೆನಾ? ಸೊ ಇಲ್ಲಿ ಎಲ್ಲ 16 ಲೆಟರ್ ಬರೆಯೋ ಅವಶ್ಯಕತೆ ಇಲ್ಲ, ಗ್ರೂಪ್ ನಲ್ಲೇ ಒಂದೊಂದೇ ಮಾಡ್ತಾ ಹೋಗೋಣ. ಓಕೆ, ಒಂದೊಂದು ಅಲ್ಲೇ ಮಾಡ್ತಾ ಹೋಗೋಣ. ಎಲ್ಲಿ 96 ಬರುತ್ತೆ ಅಲ್ಲಿ ಸ್ಟಾಪ್ ಆಗೋಣ. ಓಕೆ, ಸೊ 1 by 1 ವಿ ವಿಲ್ ಸ್ಟಾರ್ಟ್. ಫಸ್ಟ್ ಆಪ್ಷನ್ ಏನಿದೆ, IZAS. ಐ ಎಲ್ಲಿದೆ? ಇಲ್ಲಿದೆ. ಓಕೆ, ಸೊ ಐಗೆ ಏನೇನ್ ನಂಬರ್ಸ್ ಅಪ್ಪ, 4 and 2. 4 minus 2 ಎಷ್ಟಾಯ್ತು? 2. ಏನ್ ಕೇಳಿದ್ದಾರೆ? ಪ್ರಾಡಕ್ಟ್ ಕೇಳಿದ್ದಾರೆ. ಸೊ ಇಂಟು Z ಎಲ್ಲಿದೆ? ಇಲ್ಲಿದೆ. 8 minus 4 ಇಂಟು A ಎಲ್ಲಿದೆ? ಇಲ್ಲಿದೆ. 2 minus 2 is 0. ಈಗ ನೋಡಿ 0 ಬಂತು. 0 into anything is 0 only. So no need to find S. ಆದ್ರೂ ಕೂಡ ಬರೆದ್ ಬಿಡ್ತೀನಿ. S ಎಲ್ಲಿದೆ? ಇಲ್ಲಿದೆ. 6 minus 4 is 2. 0 into anything is 0 only. ಓಕೆ, ಸೊ ಆಪ್ಷನ್ ಎ ಆಗಲ್ಲ. ನೆಕ್ಸ್ಟ್ ನೋಡೋಣ, ಇ ಎಲ್ಲಿದೆ? ಇಲ್ಲಿದೆ. ಓಕೆ, ಸೊ ಇದರ ರೋ ಏನಿದೆ? 2, 6. ಸೊ ಏನಾಯ್ತಪ್ಪ ಇಲ್ಲಿ? 2 minus 6. ಸಿ what is 2 minus 6? minus 4. ಓಕೆ, ಸೊ ನೋಡೋಣ, ಇದು ಮೈನಸ್ ಉಳಿದ್ರೆ ನಮ್ದು ಆನ್ಸರ್ ಆಗಲ್ಲ. ಎಲ್ಲ ಮತ್ತೊಂದು ಯಾವ್ದಾದ್ರು ಮೈನಸ್ ಬಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಗ್ಬೋದು. ನೋಡೋಣ. ನೆಕ್ಸ್ಟ್ Z 8 minus 4 4. ಹೌದಾ? ಇಂಟು y ಎಲ್ಲಿದೆ? ಇಲ್ಲಿದೆ. 8 minus 2 is 6 ಇಂಟು P ಎಲ್ಲಿದೆ? ಇಲ್ಲಿದೆ. 8 minus 8. ಇದು ಕೂಡ 0ನೇ ಆಯ್ತು. 0 ಇಂಟು ಎನಿಥಿಂಗ್ ಇಸ್ 0. ಹೌದಾ? ನೆಕ್ಸ್ಟ್ ಎಷ್ಟು ಬೇಕು ನಮಗೆ? 96 ಬೇಕು. ಹೌದಾ? ಗುಣಲಬ್ಧ 96 ಆಗಿರುವ ಅಕ್ಷರಗಳ ಗುಂಪು ಐ. ನೆಕ್ಸ್ಟ್ ಆಪ್ಷನ್ ಸಿ ನೋಡೋಣ. ಐ ಅಂದ್ರೆ 4 minus 2 2. Z 8 minus 4 ಅಂದ್ರೆ 4. y ಅಂದ್ರೆ 8 minus 2 6. S ಅಂದ್ರೆ 6 minus 4 2. ಎಷ್ಟಾಯ್ತಿದು? 8 into 12. ಈ 96 ಆಯ್ತಲ್ವಾ? ಕರೆಕ್ಟ್. ಸೊ ಯಾವ ಗ್ರೂಪ್ ಅಕ್ಷರಗಳ ಬೆಲೆ ಮಲ್ಟಿಪ್ಲೈ ಮಾಡಿದಾಗ 96 ಸಿಗ್ತಾ ಇದೆ? IZYS. ಸೊ ಯುವರ್ ಆನ್ಸರ್ ಇಸ್ ಆಪ್ಷನ್ ಸಿ. ಒಂದ್ಸಲ ಆನ್ಸರ್ ಸಿಕ್ಮೇಲೆ ಮತ್ತೆ ಆಪ್ಷನ್ ಡಿ ಚೆಕ್ ಮಾಡ್ತೀರಾ? ಬೇಡ. ನೋ ನೀಡ್ ಟು ವೇಸ್ಟ್ ದ ಟೈಮ್. ಓಕೆ, ಸೊ ಯುವರ್ ಆನ್ಸರ್ ಇಸ್ ಆಪ್ಷನ್ ಸಿ. ಫೈನ್. ನೆಕ್ಸ್ಟ್ ನೋಡಿ, ಡೈರೆಕ್ಷನ್ ಚೇಂಜ್ ಆಯ್ತು. ಇವಾಗ ಸೂಚನೆಗಳು ಚೇಂಜ್ ಆಗ್ತಾ ಇದಾವೆ. ಏನ್ ಹೇಳ್ತಾರೆ, ಈ ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಮಾತೃಕೆಯನ್ನು ಆಧರಿಸಿವೆ. ಪ್ರತಿ ಅಕ್ಷರದ ಬೆಲೆಯು ಅದರ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಮೊತ್ತವಾಗಿರುತ್ತದೆ. ತುಂಬಾ ಈಸಿ. ಓಕೆ, ಸೊ H ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. H ಎಲ್ಲಿದೆ? ಇಲ್ಲಿದೆ. 2 ಮತ್ತೆ 1. 2 plus 1 ಅಂದ್ರೆ ಎಷ್ಟು? 3. ಹಾಗಾದ್ರೆ H ಅನ್ನೋ ಅಕ್ಷರದ ಬೆಲೆ ಎಷ್ಟಾಗುತ್ತೆ? ಸಂಖ್ಯಾ ಬೆಲೆ ಎಷ್ಟಾಗುತ್ತೆ? 3. ಓಕೆ, ಫೈನ್. ಸೊ ಲೆಟ್ ಅಸ್ ಸಿ 1 by 1. ಏನ್ ಹೇಳ್ತಾ ಇದ್ದಾರೆ? ಫಸ್ಟ್ ಕ್ವಶನ್, ಅಂಡರ್ ದಿಸ್ ಟೇಬಲ್ ದ ಗ್ರೂಪ್ ಆಫ್ ಲೆಟರ್ಸ್ ವಿತ್ ಮ್ಯಾಕ್ಸಿಮಮ್ ಟೋಟಲ್. ಓಕೆ, ಸೊ ಗರಿಷ್ಠ ಮೊತ್ತದ ಅಕ್ಷರಗಳ ಗುಂಪು ಯಾವುದು? ಹಾಗಾದ್ರೆ 4 ಗುಂಪು ಕೊಟ್ಟಿದ್ದಾರೆ.
ಗರಿಷ್ಠ ಮೊತ್ತ ಕೇಳ್ತಾ ಇದಾರೆ ಅಂದ್ಮೇಲೆ ನಾವ್ ಎಲ್ಲ ಮಾಡಿ ನೋಡ್ಲೇಬೇಕಾಗುತ್ತೆ. ನೋ ಆಪ್ಷನ್, ವಿ ಹ್ಯಾವ್ ಟು ಡೂ. ಹೌದಾ? ನೋ ಆಪ್ಷನ್, ವಿ ಹ್ಯಾವ್ ಟು ಡೂ. ಲೆಟ್ ಅಸ್ ಸ್ಟಾರ್ಟ್ ಒನ್ ಬೈ ಒನ್. ಓಕೆ, ಸೊ ಫಸ್ಟ್ ಕೋಷ್ಟಕ ಮಾತೃಕೆಯಲ್ಲಿ ಏನಿದೆ? ಯು. ಯು ಇಸ್ 1 + 1, 2. ನೆಕ್ಸ್ಟ್ ಸಾರಿ, ಆರ್. ಆರ್ ಇಸ್ 1 + 2, that is 3. ನೆಕ್ಸ್ಟ್ ಐ. ಐ ಅಂದ್ರೆ 1 + 3, that is 4. ನೆಕ್ಸ್ಟ್ ಎಚ್. ಎಚ್ ಅಂದ್ರೆ 2 + 1, that is 3. ಓ. ಓ ಅಂದ್ರೆ ಎಲ್ಲಿದೆ? 2 and 2, that is 2 + 2, 4. ಆದ್ಮೇಲೆ ಎಲ್. ಹೌದಾ? ಎಲ್ ಎಲ್ಲಿದೆ? 2 and 3, 2 + 3 is 5. ನೆಕ್ಸ್ಟ್ ಎಫ್. ಸರಿನಾ? ಎಫ್ ಎಲ್ಲಿದೆ? 3 and 1, 3 + 1 is 4. ನೆಕ್ಸ್ಟ್ ಎಸ್. ಎಸ್ ಅಂದ್ರೆ ಎಷ್ಟಾಗುತ್ತೆ? 3 + 2 is 5. ಲಾಸ್ಟ್ಗೆ ಜಿ. ಹೌದಾ? ಜಿ ಅಂದ್ರೆ 3 + 3 is 6. ಸೊ ಇಷ್ಟು ನಾವು ಡಿಕೋಡ್ ಮಾಡ್ಕೊಂಡ್ವಿ. ಇವಾಗ ಇದರಿಂದ ಯಾವುದು ಗರಿಷ್ಠ ಮೊತ್ತ ಸಿಗುತ್ತೆ ನೋಡ್ತಾ ಹೋಗೋಣ. ಓಕೆ, ಸೊ ಐ ವಿಲ್ ರೈಟ್ ಹಿಯರ್ ಆಪ್ಷನ್ ಎ. ಆಪ್ಷನ್ ಎ ಏನಿದೆ? FISH. ಓಕೆ, ಸೊ ಸ್ವಲ್ಪ ಟೈಮ್ ಸೇವ್ ಮಾಡ್ಬೋದು ನೀವು. ಹೇಗೆ? ಡೈರೆಕ್ಟ್ ಮೊತ್ತ ಕಂಡುಹಿಡಿಬಹುದು ಓರಲ್ ಆಗಿ. ಓಕೆ, FISH. ಎಫ್ ಎಲ್ಲಿದೆ? ಇಲ್ಲಿ 4. ಓಕೆ, ಐ ಎಲ್ಲಿದೆ? 4. 4 + 4 is 8. ನೆಕ್ಸ್ಟ್ ಎಸ್. ಎಸ್ ಎಲ್ಲಿದೆ? ಇಲ್ಲಿ 5. ಸೊ 4 + 4 is 8. 8 + 5 is 13. 13 plus h. h ಅಂದ್ರೆ 3. 13 + 3 is how much? 16. ಸೊ ಆಪ್ಷನ್ ಎ ಮೊತ್ತ ಎಷ್ಟಾಯ್ತು? 16. ನೆಕ್ಸ್ಟ್ ಆಪ್ಷನ್ ಬಿ. FOUL. ಫೌಲ್. ಓಕೆ, FOUL. ಎಫ್ ಎಷ್ಟಿದೆ? 4. O is 4. U is 2. L is 5. So 4 + 4 is 8. 8 + 2 is 10. 10 + 5 is 15. So option B is 15. Next, option C. ROSG. R is 3. S is 5. O is 4. G is 6. Correct? So R, that is 3 + 4, that is 7. 7 + 5 is 12. 12 + 6 is 18. Okay. Last option D. URFI. U ಅಂದ್ರೆ 2, R ಅಂದ್ರೆ 3, F ಅಂದ್ರೆ 4, I ಅಂದ್ರೆ 4. Okay. So URFI. 2 + 3 is 5. 5 + 4 is 9. 9 + 4 is 13. Okay. So these are your sum, maximum totals. ಕೇಳಿರೋ ಕ್ವಶನ್ ಏನು? ಇದರಲ್ಲಿ ಮ್ಯಾಕ್ಸಿಮಮ್ ಟೋಟಲ್ ಯಾವುದು? 16, 15, 18, 13. ಯಾವ್ದಪ್ಪ ಇದರಲ್ಲಿ ಗರಿಷ್ಠ ಮೊತ್ತ? 18. ಯಾವ್ದದು? ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಹ್ಯಾಸ್ ದ ಮ್ಯಾಕ್ಸಿಮಮ್ ಟೋಟಲ್. That's your answer. Okay, next question. Same rule. ಹೌದಾ? 2 + 1, 3. Same rule. ಏನ್ ಹೇಳ್ತಾರೆ? The group of the letters with lesser product. ಓಕೆ, ಅಯ್ಯೋ ಅತ್ತಾಗಿ ಬರ್ದಿತ್ತಲ್ಲ, ಎಲ್ಲ ಬರ್ದಿದ್ವಿ ಆಲ್ರೆಡಿ. ಯಾಕೆ ಇಲ್ಲಿ ಎಲ್ಲ ಬೇಕು? ಏನ್ ಹೇಳ್ತಾರೆ? ಕಡಿಮೆ ಗುಣಲಬ್ಧ ಇರುವ ಅಕ್ಷರಗಳ ಗುಂಪು ಯಾವುದು? ಕಡಿಮೆ ಗುಣಲಬ್ಧ ಅಂದ್ಮೇಲೆ ನಾವು ಎಲ್ಲ ಚೆಕ್ ಮಾಡಿ ನೋಡ್ಲೇಬೇಕಾಗುತ್ತೆ. ಹೌದಾ? ಎಸ್, ಎಲ್ಲ ಚೆಕ್ ಮಾಡಿ ನೋಡ್ಲೇಬೇಕಾಗುತ್ತೆ. ದೆನ್ ಓನ್ಲಿ ವಿಲ್ ಕಮ್ ಟು ನೋ ವಿಚ್ ಇಸ್ ಸ್ಮಾಲರ್. ಕರೆಕ್ಟ್? ಎಸ್, ಒನ್ ಬೈ ಒನ್ ನೋಡೋಣ. ಇವಾಗ ಆಲ್ರೆಡಿ ಡಿಕೋಡ್ ಮಾಡಿದೀವಿ. What is your first word? SORH. So the first word is SORH. We'll see what is its product. What is S? 5. What is O? 4. What is R? 3. What is H? 3. Correct? So 5 4s are 20. So this is 180. Correct? Next, GORL. We'll see GORL. That is 6. That is 4. Next, 3 and L. That is 5. So idu
24 ಇಂಟು 15, 5 4 60, 6 ಉಳಿತು, 5 2 30, 6 ಉಳಿದಿತ್ತಲ್ಲ, ಹೌದಾ? ಓಕೆ. ಸೊ ಇದೆಷ್ಟಾಯ್ತು? 360 ಆಯ್ತು. ನೆಕ್ಸ್ಟ್ SLIF. ಎಸ್ ಅಂದ್ರೆ ಎಷ್ಟಪ್ಪ? 5, L ಅಂದ್ರೆ 5, I ಅಂದ್ರೆ 4, F ಅಂದ್ರೆ 4. ಸೊ ಇದು 25 16, 25 16, 400 ಆಯ್ತಾ? ನೆಕ್ಸ್ಟ್ ಲಾಸ್ಟ್ UROS. what is U? 2. what is R? R is 3, O is 4, S is 5. ಇದೆಷ್ಟಾಯ್ತು? 5 4 20, 6 120. ಓಕೆ. ಸೊ ದೀಸ್ ಆರ್ ಯುವರ್ ಪ್ರಾಡಕ್ಟ್ಸ್. ಕೇಳಿರೋ ಕ್ವೆಶನ್ ಏನು? ಕಡಿಮೆ ಗುಣಲಬ್ಧ ಅಕ್ಷರಗಳ ಗುಂಪು ಯಾವುದು? ಏನೇನ್ ಸಿಕ್ತು? 180, 360, 400, 120. ಯಾವುದು ಕಡಿಮೆ ಇದರಲ್ಲಿ? ಎಲ್ಲದಕ್ಕಿಂತ ಚಿಕ್ಕದು 120. ಯಾವ್ದದು? ಆಪ್ಷನ್ ಡಿ. ಸೊ ವಾಟ್ ಈಸ್ ಯೋರ್ ಆನ್ಸರ್? ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ is your required answer. ನೆಕ್ಸ್ಟ್ ಏನ್ ಹೇಳ್ತಾರೆ? ಸೇಮ್ ಮ್ಯಾಟ್ರಿಕ್ಸ್ಗೆ URL, ಈ ಅಕ್ಷರ ಗುಂಪಿನ ಅಕ್ಷರಗಳ ಮೊತ್ತದ ವರ್ಗ. ಬಿ ವೆರಿ ಕೇರ್ಫುಲ್ ವೈಲ್ ರೀಡಿಂಗ್. URLಗೆ ಒಂದು ಅಕ್ಷರ ಗುಂಪು ಸಿಗುತ್ತೆ ನಿಮಗೆ, ಹೌದಾ? ಈ ಅಕ್ಷರಗಳ ಒಂದು ಸಂಖ್ಯಾ ಗ್ರೂಪ್ ಸಿಗುತ್ತೆ. ಆ ಸಂಖ್ಯೆಗಳ ಮೊತ್ತದ ವರ್ಗ ಅಂದ್ರೆ URLಗೆ ನಿಮಗೂ ಒಂದು ಸಂಖ್ಯಾ ಬೆಲೆ ಸಿಗುತ್ತೆ. ಆ ಸಂಖ್ಯಾ ಬೆಲೆಯ ಮೊತ್ತ ಕಂಡು ಹಿಡಿಬೇಕು, ಆ ಮೊತ್ತದ್ದು ವರ್ಗ ಕಂಡು ಹಿಡಿಬೇಕು. ಓಕೆ, ಅಂದ್ರೆ the square of the sum of the letters URL. So first we have to find the code of URL. Okay, we have to add them. Okay, then we have to square them. Okay, so first U ಕಂಡು ಹಿಡಿಯೋಣ. ರೂಲ್ ಏನ್ ಹೇಳುತ್ತೆ? ಅಡ್ಡ ಸಾಲು ಮತ್ತೆ ಕಂಬ ಸಾಲದ ಮೊತ್ತ. U ಅಂದ್ರೆ 1 + 1, that is 2. R ಅಂದ್ರೆ 1 + 2, that is 3. L ಅಂದ್ರೆ ಎಲ್ಲಿದೆ? ಇಲ್ಲಿದೆ. 2 + 3, that is 5. Okay, so first what we have to do? We have to add them. 2 + 3 is 5, 5 + 5 is 10. ಹೌದಾ? ನೆಕ್ಸ್ಟ್ ಮೊತ್ತದ ವರ್ಗ. ಸೊ ಈ ಮೊತ್ತದ್ದು ವರ್ಗ 10² ಎಷ್ಟಾಯ್ತಪ್ಪ? 100. ಸೊ ವಾಟ್ ಈಸ್ your ಆನ್ಸರ್? 100. that is ಆಪ್ಷನ್ ಡಿ. ಓಕೆ, as simple as that. ಎಸ್. ಸೊ ಓದುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಮೊತ್ತದ ವರ್ಗ ಯಾವ ಮೊತ್ತ? ಅಕ್ಷರ ಗುಂಪಿನ ಮೊತ್ತ. ಓಕೆ, ನೆಕ್ಸ್ಟ್ ಓಕೆ, ಎಸ್. ನೆಕ್ಸ್ಟ್ ಕ್ವೆಶನ್ ತುಂಬಾ ಇಂಪಾರ್ಟೆಂಟ್, ಸ್ವಲ್ಪ ಡಿಫ್ರೆಂಟ್, ತುಂಬಾ ಡಿಫ್ರೆಂಟ್ ಕ್ವೆಶನ್. ಬಿ ವೆರಿ ಕೇರ್ಫುಲ್. ಓಕೆ, ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನೋಡ್ಬೋದು, ಜಾಸ್ತಿ ಇದೆ. ಏನ್ ಹೇಳ್ತಾರೆ? ಈ ಕೆಳಗೆ ನೀಡಿದ ಮಾತೃಕೆಗಳ ಅಕ್ಷರಗಳು ಮೊದಲು ಅಡ್ಡ ಸಾಲು ನಂತರ ಕಂಬ ಸಾಲು ರೀತಿಯಲ್ಲಿ ಪ್ರತಿನಿಧಿಸಲ್ಪಡುತ್ತದೆ. ಓಕೆ, ಉದಾಹರಣೆಗೆ 1ನೇ ಮಾತೃಕೆಯಲ್ಲಿ, ಆ ಮಾತೃಕೆಯಲ್ಲಿದೆ, ಇಲ್ಲಿದೆ, ಸ್ವಲ್ಪ ನೋಡ್ಕೊಳ್ಳಿ. ಎ ಅಂದ್ರೆ ಏನು? 0 0 1 2 2 4 3 1 4 3 ಎಲ್ಲ ಆಗುತ್ತೆ. 2ನೇ ಮಾತೃಕೆಯಲ್ಲಿ ಆರ್ಗೆ ಏನೇನ್ ಕೋಡ್ ಸಂಕೇತ ಏನೇನಾಗುತ್ತೆ? 57 ಆಗುತ್ತೆ, 69 76 88 95 ಎಲ್ಲ ಆಗುತ್ತೆ. ಅದ್ರ ಅರ್ಥ ಏನು? ಫಸ್ಟ್ ಅಡ್ಡ ಸಾಲು ಮತ್ತೆ ಕಂಬ ಸಾಲು. ಇಲ್ಲಿ ನಾನು ಕೋಷ್ಟಕ ಮ್ಯಾಟ್ರಿಕ್ಸ್ ತೋರಿಸ್ತೀನಿ. ಈಗ ನೋಡ್ಬೋದು, ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಇದೆ ನಿಮ್ಗೆ. ಇಲ್ಲಿ ಎ ಕಾಣ್ತಾ ಇದೆಯಾ? ಹೌದಾ? ಸೊ ಎಗೆ ಏನೇನ್ ನಂಬರ್ಸ್ ಇದೆ? ಅಡ್ಡ ಸಾಲಿನಲ್ಲಿ 0, ಕಂಬ ಸಾಲಿನಲ್ಲಿ 0. ಸೊ ಎ ಅಂದ್ರೆ ಏನಾಯ್ತು? 0 0. ಬಟ್ ಅಲ್ಲಿ ಮಾತ್ರ ಎ ಇದೆಯಾ? ಇಲ್ಲ. ಇನ್ ಸೆಕೆಂಡ್ ರೋ ಆಲ್ಸೋ ಯು ಹ್ಯಾವ್ ಎ. ಕರೆಕ್ಟ್? ಸೊ ವಾಟ್ ಈಸ್ ದ ರೋ ದೇರ್? 1. ವಾಟ್ ಈಸ್ ದ ಕಾಲಮ್ ದೇರ್? 2. ಸೊ 1 2. ಇಸ್ ದೇರ್ ಎ ಓನ್ಲಿ? ನೋ. ಅಲ್ಲಿ ಮಾತ್ರ ಇದೆಯಾ ಎ? ಇಲ್ಲ. ನೆಕ್ಸ್ಟ್ ಥರ್ಡ್ ಕಾಲಮ್ ಬನ್ನಿ, ಇಲ್ಲೂ ಕೂಡ ಇದೆ ಎ. ಕರೆಕ್ಟಾ? ಸೊ ಅದ್ರ ಪ್ರಕಾರ ಮತ್ತೆ ಕೋಡ್ ಏನಾಗುತ್ತೆ ಅದಕ್ಕೆ?
2 and 4. ಅಡ್ಡ ಸಾಲಿನಲ್ಲಿ 2 ಇದೆ, ಕಂಬ ಸಾಲಿನಲ್ಲಿ 4 ಇದೆ. ಸೊ 2 4 ಅಲ್ಲಷ್ಟೇ ಇದೆಯಾ? ಇಲ್ಲ, ಇಲ್ಲೂ ಇದೆ. ಸೊ ಇದ್ರ ಪ್ರಕಾರ ಎಷ್ಟಾಗುತ್ತೆ? 3 1. ಇಲ್ಲೂ ಇದೆ, ಇದ್ರ ಪ್ರಕಾರ ಎಷ್ಟಾಗುತ್ತೆ? 4 3. ಹಾಗಾದ್ರೆ ಎ ಅನ್ನೋ ಲೆಟರ್ಗೆ ಎಷ್ಟು ಪ್ರಕಾರದ ಸಂಕೇತ ಇದಾವೆ? 5 ಪ್ರಕಾರದ್ದು. ಹೌದಾ? ಸೊ ಇದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು? ಈ ಮೇಲ್ಕಂಡ ರೀತಿಯಲ್ಲಿ ಪ್ರತಿನಿಧಿಸಿದ ಮಾತೃಕೆಯ ಅಕ್ಷರಗಳ ಸರಿಯಾದ ಒಂದು ಗುಂಪನ್ನು ಆರಿಸಿರಿ. ಓಕೆ, ಸೊ ವಿಲ್ ಸಿ ದ ಕ್ವೆಶನ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಏನ್ ಹೇಳ್ತಾರೆ? ಇದೇನು ಎ ಬರ್ದಿದೀವಲ್ಲ, ದಿಸ್ ವಿಲ್ ಫಾಲೋ ಫಾರ್ ಆಲ್ ದ ಲೆಟರ್ಸ್. ಎಲ್ಲ ಲೆಟರ್ಸ್ಗೆ ಈ ತರ ಬರಿತಾ ಹೋಗ್ಬೇಕು. ಓಕೆ, ಬರಿತಾ ಹೋದಾಗ, ಓಕೆ, ಸೊ ಜಸ್ಟ್ ಸಿ ಹಿಯರ್. ಈ ತರ ಬರಿತಾ ಹೋದಾಗ, ಓಕೆ, ಸೊ ಸುಮಾರು ನಂಬರ್ ಸಿಗುತ್ತೆ. ಈ ಫಸ್ಟ್ ಮ್ಯಾಟ್ರಿಕ್ಸ್ 1 ಇದೆ, 2 ಇದೆ. ಮ್ಯಾಟ್ರಿಕ್ಸ್ 1 ಅಲ್ಲಿ ಸ್ವಲ್ಪ ಲೆಟರ್ಸ್ ಇದಾವೆ, 2 ಅಲ್ಲಿ ಸ್ವಲ್ಪ ಲೆಟರ್ಸ್ ಇದಾವೆ. ಕ್ವಶನ್ ಏನ್ ಕೇಳ್ತಾರೆ? 14th ಕ್ವಶನ್, SETO ಇದಕ್ಕೆ ಸರಿಯಾದ ನಂಬರ್ನ ಗ್ರೂಪ್ ಯಾವುದು ಅಂತ ಕೇಳ್ತಾರೆ. ಓಕೆ, ಸೊ ಅದನ್ನ ಮಾಡ್ಬೇಕಂದ್ರೆ ನಾವು ಫಸ್ಟ್ SETO ಎಲ್ಲದಕ್ಕೂ ಫಸ್ಟ್ ನಂಬರ್ಸ್ ತೆಗಿಬೇಕು. ಸರಿನಾ? ಸೊ ತೆಗಿತಾ ಹೋಗೋಣ 1 by 1. ಎಸ್ ಗೆ ನೋಡೋಣ. ಓಕೆ, ಸೊ ಫಸ್ಟ್ ಎಸ್ ಗೆ ನೋಡೋಣ. ಎಸ್ ಎಲ್ಲೆಲ್ಲಿದೆ? ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ, ಫಿಫ್ತ್ ರೋ, ಎಲ್ಲ ಕಡೆ ಇದೆ. ಹೌದಾ? ಸೊ ಫಸ್ಟ್ ಏನಾಗುತ್ತೆ? 0 2. ಕರೆಕ್ಟಾ? ಕೋಡ್ ಏನಾಗುತ್ತೆ? ಏನ್ ಹೇಳುತ್ತೆ? ಅಡ್ಡ ಸಾಲು ಕಂಬ ಸಾಲು. ನೆಕ್ಸ್ಟ್ ಏನಾಗುತ್ತೆ? 1 4. ಹೌದಾ? ನೆಕ್ಸ್ಟ್ ಗೆ 1 4. ನೆಕ್ಸ್ಟ್ ಎಸ್ ಏನಾಗುತ್ತೆ? 2 1. ನೆಕ್ಸ್ಟ್ ಎಸ್ ಏನಾಗುತ್ತೆ? 3 3. ಲಾಸ್ಟ್ ಎಸ್ ಏನಾಗುತ್ತೆ? 4 0. ಹೌದಾ? ಸೊ ಇಷ್ಟು ನಮಗೆ ಎಸ್ ಗೆ ಸಿಕ್ವು. ಕರೆಕ್ಟಾ? ನೆಕ್ಸ್ಟ್ ಇ ನೋಡೋಣ. ಇ ಎಲ್ಲೆಲ್ಲಿದೆ? ಬೇರೆ ಕಲರ್ ತಗೊಳ್ಳ. ಸೊ ಇಲ್ಲಿದೆ ಇ. ಇ, ಹಿಯರ್ ಇಸ್ ಇ, ಹಿಯರ್ ಇಸ್ ಆಲ್ಸೋ ಇ, ಹಿಯರ್ ಇಸ್ ಆಲ್ಸೋ ಇ. ಹೌದಾ? ಸೊ ಈಗ ಬರಿತಾ ಹೋದ್ರೆ ಏನೇನ್ ಸಿಗುತ್ತೆ? 0 1, 1 3, 2 0, 3 2, 4 4. ಸರಿನಾ? ಓಕೆ, ನೆಕ್ಸ್ಟ್ ಟಿ. ಟಿಗೆ ಏನೇನ್ ಸಿಗುತ್ತೆ? ಎಲ್ಲೆಲ್ಲಿದೆ ಟಿ? ಇಲ್ಲಿದೆ, 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 ಇಲ್ಲಿದೆ. ಹೌದಾ? ಸೊ ಈ ತರ ಟಿಗೆ ಬರಿತಾ ಹೋದ್ರೆ 0 3, 1 0, 2 2. ನೆಕ್ಸ್ಟ್ ರೋನಲ್ಲಿ ಏನಿದೆ? 3 4. ಲಾಸ್ಟ್ ಟಿಗೆ ಏನ್ ಬರುತ್ತೆ? 4 2. ಓಕೆ, ನೆಕ್ಸ್ಟ್ ಓ ಬರಿಬೇಕು. ಹೌದಾ? ಓ ಎಲ್ಲಿದೆ? ಎರಡನೇ ಮ್ಯಾಟ್ರಿಕ್ಸ್ ಅಲ್ಲಿ ಇದೆ. ಇಲ್ಲಿ, 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 ಇಲ್ಲಿ ಮತ್ತೆ ಇಲ್ಲಿ. ಹೌದಾ? ಸೊ ಈ ತರ ಬರಿತಾ ಹೋದ್ರೆ ಓ, ಫಸ್ಟ್ ಓಗೆ 5 6, 6 8, 7 5, 8 7, 9 9. ಓಕೆ, ಸೊ ಇಷ್ಟು ಕೋಡ್ ಬಂದ್ವು ನಮ್ಗೆ. ಈಗ ಇದರಿಂದ ಆಪ್ಷನ್ ಎ ಬಿ ಸಿ ಡಿ ಅಲ್ಲಿ ಯಾವುದು ಕರೆಕ್ಟ್ ಆಗಿ ಹೊಂದುತ್ತೆ ಅದನ್ನ ನೋಡ್ಕೋಬೇಕು. ಹೇಗಪ್ಪ ಓದೋದು? ನೋಡ್ತಾ ಹೋಗೋಣ 1 by 1. ಓಕೆ, ವಾಟ್ ಇಸ್ ಆಪ್ಷನ್ ಎ? SETO ಗೆ ಬರಬೇಕು. ಓಕೆ, ಆಪ್ಷನ್ ಎ ಅಲ್ಲಿ ಫಸ್ಟ್ 33. ಎಸ್ ಗೆ 33 ಇದೆಯಾ? ಇದೆ. ಸೊ ದಿಸ್ ಇಸ್ ಕರೆಕ್ಟ್. ಈ ಜಾಗದಲ್ಲಿ 20 ಇದೆ. ಗೆ 20 ಬರುತ್ತಾ? ಬರುತ್ತೆ. ಹೌದಾ? ಇಲ್ಲಿ ಬರ್ದಿದೀವಿ ಇ ಇಸ್ 20. ನೆಕ್ಸ್ಟ್ ಟಿ. ಟಿ ಜಾಗದಲ್ಲಿ 11 ಇದೆ. ಆದ್ರೆ ಟಿ ಇದರಲ್ಲಿ 11 ಇದೆಯಾ? ಇಲ್ಲ, ಟಿಗೆ 11 ಬರಲ್ಲ. ಸೊ ಆಪ್ಷನ್ ಎ ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್ ಬಿ. ಎಸ್ ಜಾಗದಲ್ಲಿ 21 ಇದೆ. ಎಸ್ ಗೆ 21 ಬರುತ್ತಾ? ಬರುತ್ತೆ. ನೆಕ್ಸ್ಟ್ ಈ ಜಾಗದಲ್ಲಿ 0 0 ಇದೆ. ಆದ್ರೆ ನಾವು ಬರ್ದಿರೋ ಕೋಡಲ್ಲಿ ಈಗೆ 0 0 ಇಲ್ವೇ ಇಲ್ಲ. ಏನಿದೆ? ಈಗೆ 0 1, 1 3, 2 0, 3 2, 4 4. ಹಾಗಾದ್ರೆ ಬಿ ಕೂಡ ತಪ್ಪಾಗುತ್ತೆ. ಯಾಕೆ? ಈ ಜಾಗದಲ್ಲಿ ರಾಂಗ್ ಇದೆ. ನೆಕ್ಸ್ಟ್ ಆಪ್ಷನ್ ಸಿ.
SETO. ಹೌದಾ? SETO ನೋಡೋಣ. ಎಸ್ ಜಾಗದಲ್ಲಿ 40. ಎಸ್ಗೆ 40 ಇದೆಯಾ? ಇದೆ. ಈ ಜಾಗದಲ್ಲಿ 44. ಈಗ 44 ಇದೆಯಾ? ಇದೆ, ಇಲ್ಲಿದೆ. ಹೌದಾ? ಇಲ್ಲಿ 44 ಇದೆ. ಟಿ ಟಿ ಜಾಗದಲ್ಲಿ 22. ಹೌದಾ? ಟಿ ಜಾಗದಲ್ಲಿ 22 ಇದೆಯಾ? ಇದೆ. ಇಲ್ಲಿ ನೋಡಿ, ಟಿ ಜಾಗದಲ್ಲಿ 22 ಇದೆ. ಓ ಜಾಗದಲ್ಲಿ 89. ಆದ್ರೆ ಓಗೆ 89 ಇದೆಯಾ? ಇಲ್ಲ. ನೋಡ್ಬೋದು ಓಗೆ ಏನೇನಿದೆ? 5 6 6 8 7 5 8 7 9 9. 8 9 ಇಲ್ಲ. ಹಾಗಾದ್ರೆ ಆಪ್ಷನ್ ಸಿ ಕೂಡ ತಪ್ಪಾಗುತ್ತೆ. ಇದ್ರ ಅರ್ಥ ಏನಾಯ್ತು? ಯಾವ್ದಪ್ಪ ಉಳ್ದಿರೋದು? ಆಪ್ಷನ್ ಡಿ. ಆಪ್ಷನ್ ಡಿ ನೇ ನಮ್ ಸರಿಯಾದ ಉತ್ತರ. ಯಾವ್ದಕ್ಕೂ ಚೆಕ್ ಮಾಡ್ಬಿಡೋಣ. ಎಸ್ ಅಂದ್ರೆ 02. ಎಸ್ಗೆ 02 ಇದೆಯಾ? ಇದೆ. ಇ ಅಂದ್ರೆ 13 ಕೊಟ್ಟಿದ್ದಾರೆ. 13 ಇದೆಯಾ? ಇದೆ. ಟಿ ಜಾಗದಲ್ಲಿ 34. 34 ಇದೆಯಾ? ಇದೆ. ಓ ಜಾಗದಲ್ಲಿ 5 6 5 6. ಓಕೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಡಿಕೋಡ್. ದ ಆನ್ಸರ್ ಇಸ್ ಆಪ್ಷನ್ ಡಿ. ಓಕೆ, ಸೊ ಇದೇ ತರ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ? ಅದೇ ತರ ಸೇಮ್ ಲಾಜಿಕ್ ಇಟ್ಕೊಂಡು HEPR ಅನ್ನೋದಕ್ಕೆ ಏನೇನ್ ಬರುತ್ತೆ ಅಂತ ಅರ್ಥ. ಓಕೆ, HEPR ಗೆ ಏನೇನ್ ಬರ್ಬೇಕು? ಸೊ ಫಸ್ಟ್ HEPR ಗೆ ಬರಿತಾ ಹೋಗೋಣ. ಯಾಕಂದ್ರೆ ಸುಮಾರು ಕೋಡ್ ಬರ್ತಾವಲ್ಲ ಇದರಲ್ಲಿ. H ಎಲ್ಲೆಲ್ಲಿದೆ? ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದೇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬಟ್ ಇದಕ್ಕೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಬರಬೇಕು. ಇದೇ ಸೇಮ್ ಮ್ಯಾಟ್ರಿಕ್ಸ್ ಬರುತ್ತೆ ಆಕ್ಚುಲಿ. ಓಕೆ, ಸೊ ಫಸ್ಟ್ H ಬರಿತಾ ಹೋಗೋಣ. H ಎಲ್ಲಿದೆ? ಇಲ್ಲಿದೆ, 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 ಇಲ್ಲಿದೆ. ಏನಪ್ಪ ನಿಯಮ? ಅಡ್ಡ ಸಾಲು ಕಂಬ ಸಾಲಿನ ಅಕ್ಷರಗಳನ್ನ ಬರಿತಾ ಹೋಗ್ಬೇಕು. ಸೊ H ಅಂದ್ರೆ ಫಸ್ಟ್ H ಗೆ ಏನಾಗುತ್ತೆ? 04 ಆಗುತ್ತಾ? 04 1 1 2 3 3 0 4 2. ಕರೆಕ್ಟಾ? ನೆಕ್ಸ್ಟ್ ಈಗ ಏನಾಗುತ್ತೆ? ಇ ಎಲ್ಲಿದೆ? ಹಿಯರ್, 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 ಹಿಯರ್ ಅಂಡ್ ಹಿಯರ್. ಹೌದಾ? ಸೊ ಈಗ ಏನೇನಾಗುತ್ತೆ? 01 13 20 32 44. ನೆಕ್ಸ್ಟ್ ಪಿ. ಓಕೆ, ಸೊ ಇಲ್ಲಿ ನೋಡಿ, ಪಿ ಇದ್ರಲ್ಲಿಲ್ಲ, ಪಿ ಈ ಟೇಬಲ್ ಅಲ್ಲಿ ಇದೆ. ಓಕೆ, ಸೊ ಪಿ ಇಲ್ಲಿದೆ, 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 ಇಲ್ಲಿದೆ. ಸೊ ಏನೇನಾಗುತ್ತೆ? 5 5 6 7 7 9 8 6 9 8. ಕರೆಕ್ಟಾ? ಓಕೆ, ಸೊ ಪಿ ಏನೇನಾಗುತ್ತೆ? ಐ ವಿಲ್ ರೈಟ್ ಹಿಯರ್. ಪಿ ವಿಲ್ ಬಿ 5 5 6 7. ಕೊಟ್ಟಿರೋ ಇದ್ರ ಪ್ರಕಾರ 7 9 8 6 9 8. ಓಕೆ, ನೆಕ್ಸ್ಟ್ ಆರ್. ಆರ್ ಕೂಡ ಈ ಮ್ಯಾಟ್ರಿಕ್ಸ್ ಅಲ್ಲಿ ಇಲ್ಲ, ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಇದೆ. ಓಕೆ, ಸೊ ಆರ್ ಇಲ್ಲಿದೆ 5 7. ಇಲ್ಲೊಂದು ಆರ್ ಇದೆ 6 9. ಇಲ್ಲೊಂದು ಆರ್ ಇದೆ 7 6. ಇಲ್ಲೊಂದು ಆರ್ ಇದೆ 8 8. ಇಲ್ಲೊಂದು ಆರ್ ಇದೆ 9 5. ಓಕೆ, ಸೊ ಏನೇನಾಯ್ತು? 5 7 6 9 7 6 8 8 9 5. ಸರಿನಾ? ಸೊ ಇಷ್ಟು ನಮ್ಗೆ ಕೋಡ್ ಬಂದ್ವು. ಇದ್ರ ಪ್ರಕಾರ HEPR ಗೆ ಯಾವ್ದಾವ್ದು ಕರೆಕ್ಟ್ ಆಗ್ಬೋದು ನೋಡ್ತಾ ಹೋಗೋಣ 1 by 1. ಓಕೆ, ಎಸ್. H ಫಸ್ಟ್ ಆಪ್ಷನ್ ಏನಿದೆ? 04. H ಗೆ 04 ಇದೆಯಾ? ಇದೆ. E ಗೆ 20 20 ಇದೆಯಾ? ಇದೆ. P ಗೆ 55 5 ಇದೆಯಾ? ಇದೆ. R ಗೆ 7 8. R ಅಲ್ಲಿ 7 8 ಇಲ್ಲ, ಸೊ ಆಪ್ಷನ್ ಎ ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಿ HEPR. H ಗೆ 2 3 ಆಗುತ್ತೆ. E ಗೆ 3 2 ಆಗುತ್ತೆ. P ಗೆ 9 8 ಆಗುತ್ತೆ. R ಗೆ 9 9. R ಅಲ್ಲಿ 9 9 ಇಲ್ಲ, ಇದು ಕೂಡ ಆಗಲ್ಲ. ನೆಕ್ಸ್ಟ್ HEPR. H ಜಾಗದಲ್ಲಿ 11 11 ಇದೆ, ಆಗುತ್ತೆ. E ಗೆ 1 3 ಇದೆ.
ಪಿಗೆ 6-7 ಇದೆ, ಆರ್ಗೆ 6-9 ಅದು ಕೂಡ ಇದೆ. ಹೌದಾ? ಹಾಗಾದ್ರೆ ನಿಮ್ದು ಆನ್ಸರ್ ಏನಾಯ್ತು? ಆಪ್ಷನ್ ಸಿ. ವಿಲ್ ಯು ಚೆಕ್ ದ ನೆಕ್ಸ್ಟ್ ಆಪ್ಷನ್? ನೋ, ನೋ ನೀಡ್ ಟು ಚೆಕ್. Okay, so this is about relation between numbers and letters according to given rule. Tumba easy chapter, only you have to decode and understand the question. That's it. Okay, so this was the last question. I'll end the class here. We'll see the next chapter in the next class. Okay, till then, take care all of you. Keep practicing, study well. See you tomorrow.